ಪ್ರಾರ್ಥನೆ ಮಾಡೋಣ. ನಮ್ಮ ಸ್ವಾಮಿ, ನಮ್ಮ ದೇವರೇ, ಜೀವಿಸುವಂಥ ಕರ್ತನೆ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿಕೊಂಡು ಬಂದಂಥವನೇ, ವಾಗ್ದಾನ ಮಾಡಿದಾತನೇ, ವಾಗ್ದಾನವನ್ನು ನೆರವೇರಿಸುವಾತನೇ, ಮನಸ್ಸುಗಳು ಭಾರವಾಗಿರುವಾಗ ಸಮಾಧಾನವನ್ನು, ಧೈರ್ಯವನ್ನು ಕೊಡುವಾತನೇ, ಕುಟುಂಬಕ್ಕೆ ಬೇಕಾಗಿರುವಂಥ ಎಲ್ಲ ಪೋಷಣೆ ಪರಿಪಾಲನೆಗಳನ್ನು ಮಾಡುವಾತನೇ, ಬೆಳಗಿನ ಸ್ತೋತ್ರಗಳು, ಕೃಪೆಯ ಮಂದಿರದಲ್ಲಿ ಕಾಣಿಸಿಕೊಳ್ಳುವಂಥ ಅವಕಾಶಕ್ಕಾಗಿ ಉಪಕಾರಗಳು, ನಿನ್ನ ವಾಕ್ಯಗಳನ್ನು ಕೇಳುವಂಥ ಈ ವೇಳೆಗಾಗಿ ಸಮರ್ಪಣೆಯನ್ನು ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಈ ಹೊತ್ತಿನ ವಾಕ್ಯದ ಮೂಲಕವಾಗಿ ನಮ್ಮನ್ನು ತುಂಬಿಸಿ, ನಮ್ಮನ್ನು ಬಲಪಡಿಸಿ ಆಶೀರ್ವಾದ ಮಾಡಬೇಕೆಂದು ಯೇಸುವಿನ ಅತ್ಯಂತ ಪರಿಶುದ್ಧವಾದ ಹೆಸರಲ್ಲಿ ನಂಬಿಕೆಯಿಂದಲೂ ದೀನತೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ, ಆಮೆನ್. ಕುಳಿತುಕೊಳ್ರಿ. ಮತ್ತೊಮ್ಮೆ ಕರ್ತನ ಸುಮಧುರವಾದಂಥ ಹೆಸರಲ್ಲಿ ಈ ಬೆಳಗಿನ ಆರಾಧನೆಯಲ್ಲಿ ಭಾಗಿಗಳಾಗುತ್ತಿರುವಂಥ ನಿಮ್ಮೆಲ್ಲರಿಗೆ ನಾನು ಕ್ರಿಸ್ತನ ಪರಿಶುದ್ಧವಾದಂಥ ಹೆಸರಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಧ್ಯಾನ ಮಾಡಲಿಕ್ಕೆ ಕೊಡಲ್ಪಟ್ಟಿರುವಂಥ ವಿಷಯ ಆರ್ಡೈನ್ ಮಿನಿಸ್ಟ್ರಿ ಮಾರ್ಕ್ಡ್ ಬೈ ದಿ ವೂಂಡ್ಸ್ ಆಫ್ ಕ್ರೈಸ್ಟ್ ಎಂಬುದಾಗಿ. ಅಭಿಷಿಕ್ತರ ಸೇವೆ ಕ್ರಿಸ್ತನ ಗಾಯಗಳಿಂದ ಗುರುತಿಸಲ್ಪಟ್ಟಿದ್ದು. ಅಭಿಷಿಕ್ತರ ಸೇವೆ ಅಂತ ಹೇಳುವಾಗ ಅನೇಕ ಕ್ಯಾಟಗರಿಗಳನ್ನು ಮಾಡ್ತಾರೆ. ಅಭಿಷಿಕ್ತರ ಸೇವೆ ಹಳೆಯ ಒಡಂಬಡಿಕೆಯಿಂದ ಇಲ್ಲಿಯವರೆಗೆ ನಡೆದುಕೊಂಡು ಬಂದಿರುವಂಥ ಸುದೀರ್ಘ ಸೇವೆಯನ್ನು, ಮಹತ್ವವನ್ನು ಮತ್ತು ಇತಿಹಾಸವನ್ನು ಕೂಡ ಹೊಂದಿದೆ. ಯಾರು ಅಭಿಷಿಕ್ತರು? ಯಾರು ಅಭಿಷಿಕ್ತರು ಅಂದರೆ ಯಾರು ಅಭಿಷಿಕ್ತರು ಅಂದರೆ ಯಾಜಕರು ಅಲ್ವಾ? ಯಾಜಕರು ಅಥವಾ ಸೇವಕರು, ಸಭಾಪಾಲಕರುಗಳು, ಬಿಷಪರುಗಳು, ನಿರ್ದಿಷ್ಟವಾದಂಥ ಸೇವೆಗೋಸ್ಕರವಾಗಿ ನೇಮಕವಾದಂಥವರು, ದೇವರ ಕಾರ್ಯಗಳನ್ನು ಮಾಡುವಂಥವರು, ದೇವಾಲಯದ ಆರಾಧನೆಗಳನ್ನು ನಡೆಸುವಂಥವರು, ಹಳೆಯ ಒಡಂಬಡಿಕೆ ಕಾಲಗಳಲ್ಲಿ ದೇವರಿಗೆ ಧೂಪವನ್ನು ಹಾಕುತ್ತಾ ಇದ್ದಂಥವರು, ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಇದ್ದಂಥವರು, ನೈವೇದ್ಯಗಳನ್ನು ಸಮರ್ಪಣೆ ಮಾಡುತ್ತಿದ್ದಂಥವರು, ಅಥವಾ ದೋಷ ಪರಿಹಾರಕ ಯಜ್ಞಗಳನ್ನು ಮಾಡುತ್ತಿದ್ದಂಥವರು, ಈ ರೀತಿಯಾಗಿ ಹಲವು 10 ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಇಂದು ಸಭೆಯಲ್ಲಿ ಸಭಾಪಾಲಕರುಗಳಾಗಿ, ಸುವಾರ್ಥ ಸೇವೆಯಲ್ಲಿ, ಸುವಾರ್ಥ ಪ್ರಸರಣಗಳಲ್ಲಿ ಸುವಾರ್ಥಿಕರಾಗಿ ತಮ್ಮದೇ ಆದಂಥ ಕೊಡುಗೆಗಳನ್ನು, ವರತಲಾಂತುಗಳನ್ನು ಕರ್ತನ ಮಹಿಮೆಗಾಗಿ, ಸಭೆಯ ಅಭಿವೃದ್ಧಿಗಾಗಿ ಬಳಸುತ್ತಿರುವಂಥ ಅನೇಕರನ್ನು ನಾವು ಅಭಿಷಿಕ್ತರು ಎಂಬುದಾಗಿ ಕರೆಯಬಹುದಾಗಿದೆ. ಪ್ರಿಯರೇ, ಈ ಆರಾಧನೆ ಮತ್ತು ನಿರ್ವಹಣೆ ಒಂದು ಕಡೆ ಜವಾಬ್ದಾರಿಯಾದರೆ, ಈ ಯಾಜಕರ ಸೇವೆ 10 ಹಲವಾರು ಆಶೀರ್ವಾದಗಳಿಂದ ತುಂಬಿದೆ. ನಾವು ನೋಡ್ತೇವೆ, ದೇವರು 12 ಕುಲಗಳನ್ನು ನೇಮಕ ಮಾಡುವಾಗ, ಅಥವಾ ಯಾಕೋಬನು ತನ್ನ 12 ಮಕ್ಕಳಿಗೆ ಒಂದೊಂದು ಕುಲಕ್ಕೆ ಒಂದೊಂದು ಆಸ್ತಿಯನ್ನು ಕೊಡುವಾಗ ಲೇವಿ ಕುಲಕ್ಕೆ ಏನೂ ಸಿಕ್ಕಲಿಲ್ಲ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಹೌದಲ್ಲ? ಲೇವಿ ಕುಲಕ್ಕೆ ಏನೂ ಕೂಡ ಸಿಕ್ಕಲಿಲ್ಲ. ಅದಕ್ಕೆ ಲೇವಿ ಕುಲದವರಿಗೆ ಯಾವ ಸ್ವಾಸ್ಥ್ಯ ಅಥವಾ ಯಾವ ಆಸ್ತಿ ಅವರಿಗೆ ಸಿಗ್ತದೆ ಅಂದರೆ, ಲೇವಿ ಕುಲದವರಿಗೆ ದೇವರ ವಾಕ್ಯ ಹೇಳ್ತದೆ, ಯೆಹೋವ ದೇವರೇ ಅವರಿಗೆ ಆಸ್ತಿಯಾಗಿದ್ದನು, ಸ್ವಾಸ್ಥ್ಯವಾಗಿದ್ದನು ಅಂತ. ಅಂದರೆ ಅಲ್ಲಿಂದ ಪ್ರತ್ಯೇಕತೆಯ ಆಶೀರ್ವಾದಗಳು ಅವರಿಗೆ, ಅವರ ಕುಟುಂಬಗಳಿಗೆ, ಅವರ ಮಕ್ಕಳುಗಳಿಗೆ, ಅವರ ಸಭಾ ಸೇವೆಗೆ ವೈವಿಧ್ಯಮಯವಾದಂಥ ರೀತಿಯಲ್ಲಿ ಕೊಡಲ್ಪಟ್ಟಿದೆ ಪ್ರಿಯರೇ. ವಿಶೇಷವಾಗಿ ನೀವು ಹಳೆಯ ಒಡಂಬಡಿಕೆಯ ಕಾಲಗಳಲ್ಲಿ
ನಾನು ಶುಕ್ರವಾರ ಪ್ರಸಂಗ ಮಾಡುವಾಗ ಹೇಳ್ತಾ ಇದ್ದೆ, ಅರಸರುಗಳು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭಾಗಿಗಳಾಗುವ ಹಾಗಿರಲಿಲ್ಲ ಎಂಬುದಾಗಿ. ದಾವೀದ ಆಗಿರ್ಬೋದು, ಸೌಲ ಆಗಿರ್ಬೋದು, ಸೊಲೊಮೋನ ಆಗಿರ್ಬೋದು, ರಹಬ್ಬಾಮ ಆಗಿರ್ಬೋದು, ಅಥವಾ ಹಿಜ್ಕೀಯ ಆಗಿದ್ದಿರ್ಬೋದು, ಅಥವಾ ನಂತರದ ಕಾಲಗಳಲ್ಲಿ ಬರುವಂಥ ಎಲ್ಲ ಯಹೂದದ ಅರಸರುಗಳಾಗಿರ್ಬೋದು, ಅವರು ಎಷ್ಟೇ ಪ್ರಬಲವಾದಂಥ ನಾಯಕರುಗಳಾಗಿದ್ದರು, ರಾಜರುಗಳಾಗಿದ್ದರು, ಅವರು ನ್ಯಾಯಾಂಗ ವ್ಯವಸ್ಥೆಯೊಳಗೆ ಬರುವ ಹಾಗಿರಲಿಲ್ಲ. ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಕಳೆದ ಶುಕ್ರವಾರ ನೋಡಿದ ಹಾಗೆ ಯಾರಿಗೆ ಜವಾಬ್ದಾರಿಯನ್ನು ವಹಿಸಿಕೊಡಲಾಗಿತ್ತಂತೆ? ಯಾಜಕರಿಗೆ ಜವಾಬ್ದಾರಿಯನ್ನು ವಹಿಸಿಕೊಡಲಾಗಿತ್ತಂತೆ. ನ್ಯಾಯಶಾಸ್ತ್ರಿಗಳು, ಅವರ ಮೇಲೆ ಯಾಜಕರು, ಅವರ ಮೇಲೆ ಮುಖ್ಯ ಮಹಾಯಾಜಕರು. ಒಂದು ವೇಳೆ ಯಾಜಕರು, ಮುಖ್ಯ ಮಹಾಯಾಜಕರ ಬಳಿಯಲ್ಲಿ ನ್ಯಾಯ ಸಿಕ್ಕದೆ ಹೋದರೆ ಅಂದಿನ ಜನ ಯಾರ ಬಳಿಗೆ ಹೋಗ್ಬೋದಾಗಿತ್ತು? ಯಾರ ಬಳಿಗೆ ಹೋಗ್ಬೋದಾಯ್ತಂತೆ? ಯಾಜಕರ ಬಳಿಯಲ್ಲಿ ನ್ಯಾಯ ಸಿಕ್ಕದೆ ಹೋದರೆ ಯಾರು ಬಂದಿದ್ರಿ ಶುಕ್ರವಾರ? ಪ್ರವಾದಿಗಳ ಬಳಿಗೆ ಹೋಗ್ಬೋದಾಗಿತ್ತು. ಲಾಸ್ಟ್ ಅದು ಸುಪ್ರೀಂ ಕೋರ್ಟ್ ಥರ ಪ್ರವಾದಿಗಳ ಬಳಿಗೆ ಹೋಗಬೇಕಾಗಿತ್ತು ನ್ಯಾಯವನ್ನು ಕೇಳುವುದಕ್ಕಾಗಿ. ಆ ಪ್ರವಾದಿಗಳನ್ನು ಅಂದಿನ ಕಾಲಗಳಲ್ಲಿ ದರ್ಶಿಗಳು ಎಂಬುದಾಗಿ ಕರೀತಾ ಇದ್ರಂತೆ. ಪ್ರವಾದಿಗಳನ್ನು ದರ್ಶಿಗಳು ಎಂಬುದಾಗಿ ಕರೀತಾ ಇದ್ರು. ಸೊ ಈ ನಿಟ್ಟಿನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಅಭಿಷಿಕ್ತರ ಸೇವೆ ಎನ್ನುವಂಥದ್ದು ಅದು ನಿರಂತರವಾಗಿ ನಡೆಕೊಂಡು ಬಂದಿದೆ. ನಾನು ಕಳೆದ ವಾರ ಹೇಳ್ತಾ ಇದ್ದೆ, ಅದನ್ನು ಏನಂತ ಕರೀತಾರೆ ಅಂತ? ಪುಲ್ಪಿಟ್ ಅಂತ ಹೇಳಿ ಕರೀತಾರೆ. ಪ್ರಸಂಗ ಪೀಠ, ಆಳವಾದಂಥ ಜ್ಞಾನದಿಂದ ಬೋಧಿಸುವಂತಹ ಪೀಠ ಅಂತೇಳಿ. ಅದನ್ನೇನಂತ ಕರೀತಾರೆ? ಯಾರಾದರೂ ಯೋಚನೆ ಮಾಡಿದ್ದೀರಾ? ಅದನ್ನೇನಂತ ಕರೀತಾರೆ? ಸಾಮಾನ್ಯವಾಗಿ ಏನಂತೀವಿ? ಬೈಬಲ್ ರೀಡಿಂಗ್ ಸ್ಟ್ಯಾಂಡ್ ಅಂತ ಹೇಳಿಬಿಡ್ತೀವಿ. ಅದಕ್ಕೊಂದು ಹೆಸರು ಇದೆ. ಏನಿರ್ಬೋದು? ನಮ್ಮ ದೇವಾಲಯದ ಸೆಟಪ್ನಲ್ಲಿ ಆರಾಧನಾ ಉಪಯೋಗಕರವಾದಂಥ ವಸ್ತುಗಳಲ್ಲಿ ಅದಕ್ಕೊಂದು ಹೆಸರಿದೆ. ಏನದು? ಯಾರಿಗಾದ್ರೂ ಗೊತ್ತಿದೆಯಾ? ಅದೇ ಸಾಮಾನ್ಯ ಅರ್ಥದಲ್ಲಿ ರೀಡಿಂಗ್ ಟೇಬಲ್ ಹೇಳ್ತೇವೆ. ಪರ್ಟಿಕ್ಯುಲರ್ ಆಗಿ ಅದಕ್ಕೊಂದು ಹೆಸರಿದೆ. ಇದಕ್ಕೆ ಪುಲ್ಪಿಟ್ ಅಂತ ಏನು ಹೇಳ್ತೇವೆ, ಅದಕ್ಕೊಂದು ಹೆಸರಿದೆ. ಏನಿರ್ಬೋದು? ಲೆಕ್ಟರ್ನ್ ಅಂತ ಹೇಳಿ ಕರೀತಾರೆ. ಲೆಕ್ಟರ್ನ್, LECTERN, ಲೆಕ್ಟರ್ನ್ ಅಂತ ಹೇಳಿ ಕರೀತಾರೆ ಪ್ರಿಯರೇ. ಲೆಕ್ಟರ್ನ್ ಅಂದರೆ ಬೈಬಲ್ ವಾಚನಗಳನ್ನು ಓದುವಂತಹ ಪರಿಶುದ್ಧ ಸ್ಥಳ ಎಂಬುದಾಗಿ, ಬೈಬಲ್ನ ವಾಕ್ಯಗಳನ್ನು ಹೇಳುವಂಥ ಪರಿಶುದ್ಧ ಸ್ಥಳ ಎಂಬುದಾಗಿ. ಈ ರೀತಿ 10 ಹಲವು ಪವಿತ್ರವಾದಂಥ ವಸ್ತುಗಳನ್ನು ಯೆರೂಸಲೇಮಿನ ದೇವಾಲಯದಲ್ಲಿ ಇಟ್ಟಿದ್ರು. ನಾನು ಮತ್ತೆ ಹೇಳ್ತಾ ಇದ್ದೆ, ಯೆರೂಸಲೇಮಿನ ದೇವಾಲಯದಲ್ಲಿ ಸುತ್ತಮುತ್ತ ಜನರಿಗೆ ಉಪಯೋಗಕರವಾಗುವಂತೆ ಸುಮಾರು 13 ಕಾಣಿಕೆಯ ಡಬ್ಬಗಳನ್ನು ಇಟ್ಟಿದ್ರಂತೆ. ಸುತ್ತಮುತ್ತಲೂ 13 ಕಾಣಿಕೆ ಡಬ್ಬಗಳನ್ನು ಇಟ್ಟಿದ್ರು. ದೇವಾಲಯದಲ್ಲಿ ಅನೇಕ ವಸ್ತುಗಳು ಪವಿತ್ರವಾಗಿ ಉಪಯೋಗಕರವಾಗ್ತದೆ ಪ್ರಿಯರೇ. ಬೆಸ್ತಿ ಸಭೆಗೆ ಎಷ್ಟು ವರ್ಷದ ಇತಿಹಾಸ ಇದೆ? ಎಷ್ಟು ವರ್ಷ? 175 ವರ್ಷದಲ್ಲಿ ಎಷ್ಟು ಜನ ಅಯ್ಯವ್ರು ಇಲ್ಲಿ ಸೇವೆ ಮಾಡಿದ್ದಾರೆ ಯಾರಿಗಾದ್ರೂ ಗೊತ್ತಾ? ನಾವು ಬೋರ್ಡ್ ಹಾಕಿ ಒಂದು 3 ವರ್ಷ ಆಯ್ತು, ಯಾರು ಗಮನಿಸಿಲ್ಲ. ಲಾಸ್ಟ್ ಬೈಬಲ್ ಕ್ವಿಜಲ್ಲಿ ಮಾತ್ರ ಅದನ್ನು ಹುಡ್ಕೊಂಡು ಬರೆದಿದ್ದೀರ. ಎಷ್ಟು ಜನ ಆಗಿರ್ಬೋದು ಹೇಳ್ರಿ ನೋಡೋಣ? ಎಷ್ಟು? ನಾನು ಎಷ್ಟನೇವನು ಇರ್ಬೋದು ಹೇಳ್ರಿ ನೋಡೋಣ? ತಿಳ್ಕೊಳ್ರಿ ಪ್ರಿಯರೇ, ಇದೆಲ್ಲ ನಮಗೆ ಬೇಕು ಮಾಹಿತಿ. ನಮಗೆ ಮಾಹಿತಿ ಬೇಕು. ಅಲ್ಲಿ ಸುಂದರವಾಗಿ ಬೋರ್ಡನ್ನು ಹಾಕಿದ್ದೇವೆ, ಆಯ್ತಾ? ಅದನ್ನು ಓದಿ ಅಭ್ಯಾಸಿಸಿ ತಿಳ್ಕೊಳ್ರಿ. ಇದೆಲ್ಲ ಅಭಿಷಿಕ್ತರ ಸೇವೆಗಳನ್ನು ತಿಳ್ಕೊಳ್ಳುವಂಥ ಮಾಹಿತಿಗಳು. ಇದು ಸನ್ಮಾನಗಳನ್ನು ಹೊಂದಿದೆ, ಅವಮಾನಗಳನ್ನು ಕೂಡ ಹೊಂದಿದೆ ಪ್ರಿಯರೇ. ಅಭಿಷಿಕ್ತರ ಸೇವೆ ಒಂದು ರೀತಿಯ 2-fold ಮಿನಿಸ್ಟ್ರಿ ಥರ. ಅದು ಒಂದು ಕಡೆ ಸನ್ಮಾನಗಳಾಗ್ತದೆ, ಬಹಳ ಚಂದವಾದಂಥ ರೀತಿಯಲ್ಲಿ ಹೊಗಳಿಕೆಗಳು ಬರ್ತದೆ. ಬೇರೆ ಬೇರೆ ಕಡೆಗಳಲ್ಲಿ ಹೋದಾಗ ಗೌರವ ಸಿಗ್ತದೆ, ಬೇರೆ ಬೇರೆ ಕಡೆಗಳಲ್ಲಿ ಹೋದಾಗ ವಿಶೇಷವಾದಂಥ ಆತಿಥ್ಯಗಳು ಸಿಗ್ತದೆ. ಒಂದು ಮುಖ ಅಷ್ಟೇ. ಇನ್ನೊಂದು ಮುಖ ಅನೇಕ ಅವಮಾನಗಳು ಕೂಡ ಆಗ್ತದೆ ಪ್ರಿಯರೇ, ಅನೇಕ ಅವಮಾನಗಳಾಗ್ತದೆ. ಇದೆಲ್ಲವೂ ಕೂಡ ಅಭಿಷಿಕ್ತರ ಸೇವೆಯಲ್ಲಿ ಜೊತೆಯಾಗಿ ಬಂದಿರುವಂಥದ್ದು. ಹಾಗಂದ ಮಾತ್ರಕ್ಕೆ ಅವಮಾನಗಳಾಗಬೇಕು ಅಂತೇನೂ ಇಲ್ಲ. ಇದೆಲ್ಲ ಯೇಸುಸ್ವಾಮಿಯ ಕಾಲದಿಂದ, ಹಳವಡಂಬಡಿಕೆ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಅನೇಕ ಪದ್ಧತಿಗಳು ಪ್ರಿಯರೇ. ದೇವರ ಕಾರ್ಯ ಎಲ್ಲಿರ್ತದೆ ಅಲ್ಲಿ ಸೈತಾನನ ಕಾರ್ಯ ಇದ್ದೇ ಇರ್ತದೆ ಎಂಬುದಾಗಿ ನೋಡ್ತೇವೆ. ನಾನು 3 ವರ್ಷಗಳ ಹಿಂದೆ ಕೋವಿಡ್ ಸಮಯದಲ್ಲಿ ಇದೇ ಪ್ರಸಂಗವನ್ನು, ಇದೇ ಥೀಮನ್ನು ಮಾಡ್ತಾ ಇದ್ದಾಗ ಹೇಳಿದ್ದೆ, ಈ ಸಭಾಪಾಲಕರು ಹಾಕಿಕೊಳ್ಳುವಂಥ ಒಂದೊಂದು ವಸ್ತ್ರಕ್ಕೂ ಕೂಡ ಒಂದೊಂದು ಅರ್ಥ ಇದೆ ಅಂತ. ಯಾರಾದ್ರು ಗಮನಿಸಿದ್ರಾ? ಅದನ್ನು ಕೇಳಿಸ್ಕೊಂಡಾಗ ಯಾಕಯ್ಯವರು ಗ್ರೀನ್ ಕಲರ್ ಹಾಕೊಳ್ತಾರೆ, ಇಲ್ಲೂ ಗ್ರೀನ್ ಕಲರ್ ಇದೆ. ಯಾಕಯ್ಯನವರು ಕೆಂಪು ಕಲರ್ ಹಾಕೊಳ್ತಾರೆ ಕೆಲವು ಸಾರಿ, ಯಾಕೆ ಪರ್ಪಲ್ ಹಾಕೊಳ್ತಾರೆ?
ಈ ರೀತಿಯಾದಂತಹ ವಿಭಿನ್ನತೆಯನ್ನು ಯಾಕೆ ಯಾಜಕರು ಧರಿಸ್ಕೊಳ್ತಾರೆ? ಇದಕ್ಕೇನಂತ ಕರೀತಾರೆ ಅಂತ ಹೇಳಿದ್ದೆ? ಏನಿದ್ರ ಅರ್ಥ ಏನು? ಇದನ್ನು ಯಾಕೆ ಹಾಕೊಳ್ತಾರೆ? ಯಾಕೆ ಹಾಕೊಳ್ತಾರಂತೆ? ಪ್ರಿಯರೇ, ಈ ಸ್ಟೋಲ್ ಎನ್ನುವಂಥದ್ದು ಯೇಸು ಸ್ವಾಮಿಯ ಶಿಲುಬೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯೇಸು ಸ್ವಾಮಿಯ ಶಿಲುಬೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದರಲ್ಲೂ ಪ್ರಾಮುಖ್ಯವಾಗಿ ಯೇಸು ಸ್ವಾಮಿ ಯೆರೂಸಲೇಮಿನ ಬೀದಿಗಳಲ್ಲಿ ಹೋಗುವಾಗ ಯೇಸುವಿನ ಹೆಗಲ ಮೇಲೆ ಏನನ್ನು ಹಾಕಿದ್ರಂತೆ? ಏನನ್ನು ಹಾಕಿದ್ರು? ಶಿಲುಬೆಯನ್ನು ಹಾಕಿದ್ರು. ಪೂರ್ತಿ ಶಿಲುಬೆಯನ್ನು ಹಾಕಲಿಲ್ಲ, ಅಡ್ಡವಾದಂತಹ ಮರದ ಪಟ್ಟಿಯನ್ನು ಮಾತ್ರ ಯೇಸುವಿನ ಹೆಗಲ ಮೇಲೆ ಹಾಕಿದ್ರು. ಈ ಸ್ಟೋಲ್ ಅದಕ್ಕೆ ರೆಪ್ರೆಸೆಂಟ್ ಮಾಡುತ್ತೆ. ಪ್ರಿಯರೇ, ಯೇಸುಸ್ವಾಮಿಯ ಸುವಾರ್ತೆಯನ್ನು ಸಾರುವಂತ ಪ್ರತಿಯೊಬ್ಬನು ಆತನ ಭಾರವಾದ ಶಿಲುಬೆಯನ್ನ ಹೊತ್ತುಕೊಳ್ಳುವ ಸಾಂಕೇತಿಕವಾದ ಅರ್ಥದಲ್ಲಿ ಈ ಸ್ಟೋಲನ್ನ ಹಾಕಿಕೊಳ್ಳಲಾಗ್ತದೆ. ಈ ಕ್ಯಾಸಕನ್ನು ಯಾಕೆ ಹಾಕೊಳ್ಳಲಾಗ್ತದೆ? ಇದನ್ನೇನಂತ ಕರೀತಾರೆ ಗೊತ್ತಾ? ಸರ್ಪ್ಲೀಸ್ ಅಂತ. ಏನು ಇದರ ಅರ್ಥ? ಇದೇನಕ್ಕೆ ಇದು ಅರ್ಥ ಕೊಡುತ್ತೆ? ಆಂಗ್ಲಿಕನ್ ಟ್ರೆಡಿಷನ್ ಚರ್ಚಸ್ಗಳಲ್ಲಿ ಇದನ್ನು ಕೂಡ ಇದೇ ಮಾದರಿಯ ಬಣ್ಣಗಳಲ್ಲಿ ಹಾಕೊಳ್ತಾರೆ. ಗ್ರೀನ್ ಕಲರು, ಪರ್ಪಲ್ ಕಲರ್, ರೆಡ್ ಕಲರ್, ವೈಟ್ ಕಲರ್, ಸ್ಯಾಫ್ರನ್ ಕಲರ್, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹಾಕೊಳ್ತಾರೆ. ಇದು ಯಾವುದಕ್ಕೆ ಸೂಚನೆ ಅಂದರೆ, ವಿಶೇಷವಾಗಿ ರೋಮಾಯರ ಆಡಳಿತದಲ್ಲಿ ಯೇಸುಸ್ವಾಮಿಯನ್ನ ಸಿಪಾಯಿಗಳು ಬಂಧಿಸಿದಾಗ, ಪಿಲಾತನ ಬಳಿಗೆ, ಹೆರೋದನ ಬಳಿಗೆ ತಂದಾಗ, ದೇವರ ವಾಕ್ಯ ಸುವಾರ್ತೆಗಳಲ್ಲಿ ಹೇಳ್ತದೆ, ಯೇಸುಸ್ವಾಮಿಗೆ ಎಂಥ ಬಟ್ಟೆಯನ್ನು ಹಾಕಿದ್ರಂತೆ? ಎಂಥ ಬಟ್ಟೆ? ಕೆಂಪು ಒಲ್ಲಿಯನ್ನು ಹಾಕಿದ್ರು ಅಂತ ಸುವಾರ್ತೆ ಹೇಳ್ತದೆ ಅಲ್ವಾ? ಕೆಂಪು ಒಲ್ಲಿಯನ್ನು ಹಾಕಿದ್ರು. ಈ ಕೆಂಪು ಒಲ್ಲಿ ಎನ್ನುವಂತಹ ಬಟ್ಟೆಯ ಹಿನ್ನೆಲೆಯಿಂದ ಬಂದಿರುವಂಥದ್ದು ಸರ್ಪ್ಲೇಸ್. ಅಂದು ಯೇಸು ಸ್ವಾಮಿಗೆ ಆ ಬಟ್ಟೆಯನ್ನು ಹಾಕಿದ್ದರ ಮೂಲದ ಅರ್ಥ ಏನಂದರೆ, ಇದು ಯೇಸು ಸ್ವಾಮಿಯನ್ನ ಅಂದು ಸಿಪಾಯಿಗಳು ಅಲ್ಲೆಗೆಳೆದದ್ದಕ್ಕೆ, ಹೆರೋದ ರಾಜ ಮತ್ತು ಪಿಲಾತ ರಾಜ ಯೇಸು ಸ್ವಾಮಿಯನ್ನ ಅಲ್ಲೆಗೆಳೆದಕ್ಕೆ ಸೂಚನೆ. ಈ ಸರ್ಪ್ಲೇಸ್ ಎನ್ನುವಂಥದ್ದು ಇಟ್ ಸಿಗ್ನಿಫೈಸ್ ದಿ ಪ್ಯೂರಿಟಿ ಆಫ್ ದಿ ಮೈಂಡ್ ಅಂಡ್ ಹಾರ್ಟ್ ಅಂಡ್ ಬಾಡಿ. ದೇಹದ, ಮನಸ್ಸಿನ, ಹೃದಯದ ಶುದ್ಧೀಕರಣವನ್ನು ತಿಳಿಸುವಂಥದ್ದಾಗಿದೆ. ಇಟ್ಸ್ ಎ ರೆಪ್ರೆಸೆಂಟೇಷನ್ ಆಫ್ ಜೀಸಸ್ ವಿಚ್ ವಾಸ್ ಮಾಕ್ಡ್ ಬೈ ಹೆರೋದ್, ಕಿಂಗ್ ಹೆರೋದ್ ಎಂಬುದಾಗಿ ಹೇಳ್ತಾರೆ. ಹೆರೋದ ರಾಜ ಯೇಸುಸ್ವಾಮಿಯನ್ನ ಅಲ್ಲೆಗೆಳೆದದ್ದರ ಹಿನ್ನೆಲೆಯಲ್ಲಿ ಈ ಕೆಂಪು ಹೊಲ್ಲಿಯ ಅಥವಾ ಈ ಸರ್ಪ್ಲಿಸ್ನ ಧರಿಸುವಿಕೆ ಎನ್ನುವಂಥದ್ದು ಅದು ಬಂದಿದೆ ಎಂಬುದಾಗಿ ನಾವು ಕಂಡುಕೊಳ್ತೇವೆ. ಮೂರನೇದಾಗಿ ನಾವು ಕ್ಯಾಸೆಕ್ ಹಾಕೊಳ್ತೇವಲ್ವಾ? ಮೊದಲನೇದಾಗಿ ಸ್ಟೋಲ್ ಹಾಕೊಳ್ತೇವೆ, ಇದು ಸರ್ಪ್ಲೈಸ್ ಆಯಿತು. ನಂತರ ಕ್ಯಾಸೆಕ್ ಹಾಕೊಳ್ತೇವೆ. ಕ್ಯಾಸೆಕ್ ಯಾವುದಕ್ಕೆ ಸೂಚನೆ? ಅದನ್ನ ಕನ್ನಡದಲ್ಲಿ ಏನು ಹೇಳ್ತಾರೆ? ಕ್ಯಾಸೆಕನ್ನ ನಿಲುವಂಗಿ ಅಂತಾರೆ ಅಲ್ವಾ? ನಿಲುವಂಗಿ ಯಾವುದಕ್ಕೆ ಸೂಚನೆ? ನಿಲುವಂಗಿ ಏನಕ್ಕೆ ಸೂಚನೆ? ಪರಿಶುದ್ಧತೆಗೆ ಸೂಚನೆ ಪ್ರಿಯರೇ. ಅದಕ್ಕೆ ನೋಡ್ರಿ, ಕೆಲವು ಮನೆಗಳಲ್ಲಿ ಮಾಡ್ತಾರೆ, ಕೆಲವು ಮನೆಗಳಲ್ಲಿ ಮಾಡಲ್ಲ. ಸತ್ತಂತವರಿಗೆ ಬಿಳಿ ಬಟ್ಟೆಯ ನಿಲುವಂಗಿಯನ್ನು ಹಾಕ್ತಾರೆ, ನೀವು ನೋಡ್ಬೋದು. ಆಮೇಲೆ ಅವ್ರ ಇಷ್ಟದ ಪ್ರಕಾರ ಸೂಟ್ ಆಗಿರ್ಬೋದು ಅಥವಾ ಸೀರೆ ಆಗಿರ್ಬೋದು ನಂತರ ಹಾಕ್ತಾರೆ. ಕೆಲವರಂತೂ ಬಿಳಿ ಬಟ್ಟೆಯ, ಶುಭ್ರವಾದಂಥ ಬಿಳಿ ಬಟ್ಟೆಯಲ್ಲಿ ನಿಲುವಂಗಿಯನ್ನು ಹೊಲಿಸಿ ಸತ್ತಂತವರ ಶವವನ್ನು ಅದರಲ್ಲಿ ಕಂಪ್ಲೀಟ್ ಆಗಿ ಹಾಕಿ ಅದರಿಂದ ಮುಚ್ಚುತ್ತಾರೆ. ಕಾರಣ, ಆ ನಿಲುವಂಗಿಯನ್ನು ಹಾಕಿದಾಗ ಪರಲೋಕದಲ್ಲಿ ಹಾಗೆ ಹೋಗಿ ನಿಂತ್ಕೊಳ್ತಾರೆ ಅಂತ. ಅದರ ಹಿಂದಿರುವಂಥ ಅರ್ಥ ಏನಂದರೆ, ಆ ಬಿಳಿ ಬಣ್ಣದ ನಿಲುವಂಗಿಯನ್ನು ಧರಿಸುವಾಗ ಪರಲೋಕದೊಳಗೆ ಪ್ರವೇಶವಾಗ್ತದೆ. ಬಿಳಿ ಯಾವುದಕ್ಕೆ ಸೂಚನೆ? ಪರಿಶುದ್ಧತೆಗೆ ಸೂಚನೆ. ಪರಲೋಕದಲ್ಲಿ ಯಾವ ದೇವರಿದ್ದಾನೆ? ಪರಿಶುದ್ಧನಾದಂಥ ದೇವರಿದ್ದಾನೆ. ಈ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದರ ಮೂಲಕ ಪರಲೋಕದಲ್ಲಿ ನೇರವಾದಂತಹ ಪ್ರವೇಶವಾಗ್ತದೆ ಎನ್ನುವಂಥ ಅನೇಕ ವಿಷಯಗಳನ್ನು ನಮ್ಮ ಆಚಾರಗಳಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಬಟ್ ಇತ್ತೀಚೆಗೆ ಬೇರೆ ಬೇರೆ ಆಗಿದೆ ಪ್ರಿಯರು. ಇತ್ತೀಚೆಗೆ ಕಾಫಿನ್ ಬಾಕ್ಸ್ ಒಳಗಡೆ ಏನೇನೋ ಹಾಕ್ತಾರೆ, ಅವ್ರಿಗೆ ಇಷ್ಟವಾದ ಪದಾರ್ಥಗಳನ್ನು. ಕೆಲವರಂತೂ ಇದನ್ನೇ ಇಟ್ಬಿಡ್ತಾ ಇದ್ದಾರೆ ಈ ನಡುವೆ. ನಾನು ಎಷ್ಟೊಂದು ಕಡೆ ನೋಡ್ತೇನೆ, ಕಾಫಿನ್ ಬಾಕ್ಸ್ ಒಳಗಡೆ ಈ ಥರ ಬಾಟ್ಲುಗಳನ್ನಿಡೋಂಥ ಸಂಸ್ಕೃತಿ ಸ್ಟಾರ್ಟ್ ಆಗಿದೆ ಪ್ರಿಯರೇ ಇತ್ತೀಚಿನ ದಿನಗಳಲ್ಲಿ. ನಾನು ನೋಡ್ತಾ ಇದ್ದೀನಿ ಅನೇಕ ಕುಟುಂಬಗಳಿಗೆ ಹೋಗುವಾಗ ನಾನು ಎಷ್ಟೊಂದು ಸಾರಿ ಅದನ್ನು ಪ್ರೊಟೆಕ್ಟ್ ಮಾಡುವಾಗ PC ಮೆಂಬರ್ಗಳು ಬಂದು ಹೇಳ್ತಾರೆ, ಏನಂದರೆ ಬೇಡ ಬಿಟ್ಬಿಟ್ರೆ ಗಲಾಟೆ ಆಗುತ್ತೆ, ಹೆಂಗಾರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಪ್ರಿಯರೇ. ಇದೆಲ್ಲ ಏನು ದುಷ್ಟ ಸಂಸ್ಕೃತಿಗಳಿಗಿದ್ದೇವೆ ಗೊತ್ತಿಲ್ಲ. ನಾನು ಶುಕ್ರವಾರ ಹೇಳ್ತಾ ಇದ್ದೆ, ಅದನ್ನು ಕೂಡ ಸಮಾಧಿಯ ಸ್ಥಳದಲ್ಲಿ ಹೋಗಿ ಏನೋ ಅವ್ರಿಗೆ ಇಷ್ಟವಾದಂಥ ಪದಾರ್ಥಗಳನ್ನು ಇಟ್ಟು ಬರುವಂಥದ್ದು, ಏನೇನೋ ಮಾಡುವಂಥದ್ದು, ಇದೆಲ್ಲ ಬೈಬಲ್ಗೆ ವಿರುದ್ಧ ಪ್ರಿಯರೇ, ಬೈಬಲ್ಗೆ ವಿರುದ್ಧ. ನಾವು ಖಂಡಿತವಾಗಿ 40 ದಿವಸದ ಪ್ರಾರ್ಥನೆಯನ್ನು ಮಾಡಬೇಕು. ಹೌದು, ಯಾಕೆ ಮಾಡಬೇಕಂದ್ರೆ ಅವರ ಜೀವನಕ್ಕಾಗಿ, ದೇವರಿಗೆ ಸ್ತೋತ್ರ ಹೇಳುವುದಕ್ಕಾಗಿ ಮಾಡಬೇಕು. ಅವರ ಆತ್ಮ ಇಲ್ಲೆಲ್ಲೋ ಇರ್ತದೆ, ಊಟ ಆಗ್ತಲೇ ಹೋದರೆ ದೆವ್ವ ಆಗಿ ಬಂದ್ಬಿಡ್ತದೆ, ಆ ಅರ್ಥದಲ್ಲಿ ಅಲ್ಲ. ಆ ಅರ್ಥದಲ್ಲಿ ಅಲ್ಲ.
ಅವರ ಬದುಕಿದ್ದಂಥವರ ಜೀವನಕ್ಕಾಗಿ ಸ್ತೋತ್ರ ಮಾಡುವುದಕ್ಕಾಗಿ, ದೇವರಿಗೆ ಕೃತಜ್ಞತೆ ಹೇಳುವುದಕ್ಕಾಗಿ ನಾವು ಕೃತಜ್ಞತಾ ಪ್ರಾರ್ಥನೆಗಳನ್ನು, ಮೆಮೋರಿಯಲ್ ಪ್ರೇಯರ್ಗಳನ್ನು ಇಟ್ಕೊಳ್ಳಬೇಕು ಪ್ರೇರೆ. ಹೇಗೂ ಇರಲಿ, ನಾವು ವಾಕ್ಯವನ್ನು ಮುಂದುವರಿಸುತ್ತಾ ಹೋಗೋಣ. ದೀಕ್ಷಿತರ ಸೇವೆ ನಾನು ಆಗಲೇ ಹೇಳ್ತಾ ಇದ್ದೆ, ಅದು ಸನ್ಮಾನವನ್ನು ಹೊಂದಿದೆ, ಅವಮಾನವನ್ನು ಕೂಡ ಹೊಂದಿದೆ. ಅನೇಕ ಸಾರಿ ಈ ಯಾಜಕರ ಬಗ್ಗೆ, ದೀಕ್ಷಿತರ ಬಗ್ಗೆ ಅಥವಾ ಸಭಾಪಾಲಕರುಗಳ ಬಗ್ಗೆ ಸಭೆಯಲ್ಲಿ ಕೇಳಿ ಬರುವಂಥ ಸಾಮಾನ್ಯವಾದಂಥ ಆರೋಪಗಳು ಕೆಲವಿರ್ತದೆ ಅಲ್ವಾ? ಸಭೆಯಲ್ಲಿ, ಎಲ್ಲ ಸಭೆಗಳಲ್ಲಿ, ನಾನು ಇವತ್ತು ಪ್ರಸಂಗ ಮಾಡ್ತಾ ಇರುವಂಥದ್ದು ನಮ್ಮ ಸಭೆಯ ಬಗ್ಗೆ ಅಲ್ಲ, ಅಥವಾ ನನ್ನೊಬ್ಬನ ಬಗ್ಗೆ, ಎಲ್ಲ ಸಭಾಪಾಲಕರುಗಳ ಬಗ್ಗೆ ಅಥವಾ ಎಲ್ಲ ಸಭೆಗಳಲ್ಲಿರುವ ಬಗ್ಗೆ ಕೆಲವೊಂದು ಆರೋಪಗಳಿರ್ತದೆ. ಎಷ್ಟೋ ಸಾರಿ ಆರೋಪಗಳು ನಿಜ, ಎಷ್ಟೋ ಸಾರಿ ಆರೋಪಗಳು ನಿಜವಾಗಿರುವುದಿಲ್ಲ. ಏನೇನು ಆರೋಪ ಇರ್ತದೆ ಸಾಮಾನ್ಯವಾಗಿ ಅವ್ರ ಮೇಲೆ? ಏನೇನಿರ್ಬೋದು? ಅಯ್ಯೋರು ಒನ್ ಸೈಡೆಡ್ ಮಾಡ್ತಾರೆ. ಅಯ್ಯೋರು ಯಾವಾಗಲೂ ಒಂದು ಕಡೆ ಗುಂಪು, ಒಂದು ಕಡೆ ಸಪೋರ್ಟ್ ಮಾಡ್ತಾರೆ, ಒಂದು ಕಡೆ ಸಪೋರ್ಟ್ ಮಾಡ್ತಾರೆ ಹೇಳ್ತಾರಾ? ಎಲ್ಲ ಸಭೆಗಳಲ್ಲಿ ಇದೆ ಪ್ರಿಯ. ಇನ್ನೂ ಕೆಲವು ಸಭೆಗಳಲ್ಲಿ ಹೇಳ್ತಾರೆ ಅಯ್ಯೋರು ತುಂಬ ಪಾಲಿಟಿಕ್ಸ್ ಅಲ್ವಾ, ಅಯ್ಯೋರು ಸಿಕ್ಕಾಪಟ್ಟೆ ರಾಜಕೀಯ ಮಾಡ್ತಾರೆ, ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಇನ್ನೂ ಕೆಲವುಗಳಲ್ಲಿ ಈ ಅಯ್ಯೋರು ಬಂದ ಮೇಲೆ ಸಿಕ್ಕಾಪಟ್ಟೆ ದುಡ್ಡನ್ನು ತಿಂತಾರೆ ಅಲ್ವಾ, ದುಡ್ಡು ತಿಂತಾರೆ ಅಯ್ಯೋರು ಸಿಕ್ಕಾಪಟ್ಟೆ ಅಂಥೇಳಿ ಆರೋಪಗಳು ಕೂಡ ಇದೆ. ಆಮೇಲೆ ನನಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಂಥ ಅನೇಕ ವಿಷಯಗಳನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಕೆಲವು ಸಾರಿ ನಾನು ಆಗಲೇ ಹೇಳಿದ ಹಾಗೆ ಸತ್ಯವಿರಬಹುದು, ಕೆಲವು ಸಾರಿ ಸುಳ್ಳು ಕೂಡ ಇರಬಹುದು. ಅವರವರ ಪರಿಸ್ಥಿತಿಯಲ್ಲಿ, ಅವರವರ ಸಭೆಯ ಹಿನ್ನೆಲೆಗಳಲ್ಲಿ ನಿಜವಾಗಿರಬಹುದು. ಈ ಮಾಲ್ಗಳಲ್ಲಿ ಅಥವಾ ಯಾವುದೇ ಪರ್ಚೇಸಿಂಗ್ ಹೋದಾಗ ನೀವು ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಎಲ್ಲ ಸೌಲಭ್ಯಗಳನ್ನು ಹಾಕಿದ ಮೇಲೆ ಲಾಸ್ಟಲ್ಲಿ ಒಂದು ಬ್ರ್ಯಾಕೆಟಲ್ಲಿ ಹಾಕಿರ್ತಾರೆ, ಏನು? ಕಂಡೀಷನ್ಸ್ ಅಪ್ಲೈ. ಹಾಗೆ ನಾನು ಹೇಳಿದ್ದೆಲ್ಲ ಕೂಡ ಕಂಡೀಷನ್ಸ್ ಅಪ್ಲೈ ಆಗ್ತದೆ ಅವರವರ ಸಭೆಗೆ ಸಂಬಂಧಪಟ್ಟಂತೆ. ಈ ದಿನದ 3 ದೇವರ ವಾಕ್ಯದ ಭಾಗಗಳು ಕೂಡ ಇದನ್ನೇ ಹೇಳ್ತದೆ ಪ್ರಿಯರು. ನೀವು ಸಮುವೇಲನ ಮೊದಲ ಪುಸ್ತಕವನ್ನು ತೆರೆಯಿರಿ. ಸಮುವೇಲನ ಮೊದಲ ಪುಸ್ತಕ 22ನೇ ಅಧ್ಯಾಯ 12ರಿಂದ 23 ವಚನಗಳವರೆಗೆ ದೇವರ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿರುವುದು ಏನಂದರೆ, ಸೌಲ ದೇವರಿಂದ ಅಭಿಷಿಕ್ತನಾದಂಥ ಅರಸನಾಗಿದ್ದ ಮತ್ತು ದೇವರಿಗೋಸ್ಕರವಾಗಿ ಆಯ್ಕೆಯಾದಂಥ ನಾಯಕನಾಗಿದ್ದ. ನಾವು ಶುಕ್ರವಾರದನ್ನು ಪ್ರಾರಂಭ ಮಾಡಿದ್ದೇವೆ, ಅರಸೊತ್ತಿಗೆಗಳು ಅಥವಾ ರಾಜರುಗಳು ಎಂಬುದಾಗಿ ಪ್ರಸಂಗ ಸ್ಟಾರ್ಟ್ ಮಾಡಿದ್ದೇವೆ. ಸೌಲ ಬರ್ತಾನೆ, ಈ ವಾರದಿಂದ ಬರ್ತಾನೆ. ಈ ದಿನದ ದೇವರ ವಾಕ್ಯದಲ್ಲಿ ನಾವು ಕೇಳಿಸಿಕೊಂಡಿದ್ದೇನೆಂದರೆ, ಒಬ್ಬ ಅಭಿಷಿಕ್ತನು, ದೇವರು ಆರಿಸಿಕೊಂಡಂಥವನು, ದೇವರು ಪ್ರೀತಿ ಮಾಡಿದಂಥವನು. ಸಮುವೇಲನಿಗೆ ದೇವರು ಹೇಳ್ತಾನೆ, ಇಸ್ರಾಯೇಲರು ನನ್ನನ್ನು ಬೇಡ ಅಂತೇಳಿ ತಿರಸ್ಕರಿಸ್ತಾ ಇದ್ದಾರೆ, ನೀನು ಹೋಗಿ ಆ ಇಷಯನ ಮಗನಾದಂಥ ಸೌಲನನ್ನು ನೀನು ಪ್ರತ್ಯೇಕಪಡಿಸಬೇಕು, ಪ್ರತಿಷ್ಠೆ ಪಡಿಸಬೇಕು, ಅವನನ್ನು ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳುವಷ್ಟರ ಮಟ್ಟಿಗೆ ಸೌಲನನ್ನು ದೇವರು ಆಯ್ಕೆ ಮಾಡಿಕೊಂಡ ಪ್ರೇರೆ. ಆದರೆ ಬರಬರುತ್ತಾ ಸೌಲನ ನಡವಳಿಕೆ ಅದು ವಿಚಿತ್ರವಾದ ರೀತಿಯಲ್ಲಿ ಬದಲಾವಣೆಯಾಗಿ ಅವನ ಮನಸ್ಸಲ್ಲಿ ದ್ವೇಷವನ್ನ, ಅಸೂಹೆಯನ್ನ ಮತ್ತು ಇತರರನ್ನ ಕಂಡ್ರೆ ಹೊಟ್ಟೆ ಕಿಚ್ಚನ್ನ ಆತನು ವ್ಯಕ್ತಪಡಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇದರಿಂದ ಏನಾಯಿತು, ಯಾಜಕನಾಗಿದ್ದಂತಹ ಅನೇಕರ ಕಡೆಗೆ ಸೌಲನ ಕೋಪದ ಕಣ್ಣುಗಳು ಬಿತ್ತು. ಯಾವಾಗ ಯಾಜಕರ ಮೇಲೆ ಸೌಲನ ಕೋಪದ ಕಣ್ಣುಗಳು ಬಿತ್ತು, ದೇವರು ತನ್ನ ಆತ್ಮನನ್ನ ಸೌಲನಿಂದ ತೆಗೆದು ಬಿಟ್ಟನು ಎಂಬುದಾಗಿ ನೋಡ್ತೇವೆ. ಸೌಲನ ಜೊತೆಗಿದ್ದಂಥ ದೇವರ ಆತ್ಮ ಬಿಟ್ಟು ಹೋಯಿತು ಎಂಬುದಾಗಿ ನೋಡ್ತೇವೆ. ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಿದೆ, ಸೌಲನ ಜೊತೆಗಿದ್ದಂಥ ದೇವರ ಆತ್ಮ ಬಿಟ್ಟು ಹೋಗಿ ಯಾರ ಮೇಲೆ ಬಂತು? ದಾವೀದನ ಮೇಲೆ ಬಂತು ಎಂಬುದಾಗಿ ಹೇಳ್ತೇವೆ. ಸೌಲನು ದುರಾತ್ಮ ಪೀಡಿತನಾಗಿ ತನ್ನ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಇಂದಿನ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಕೇಳಿಸಿಕೊಂಡಿದ್ದೇವೆ, ಅನೇಕ ಯಾಜಕರು ಸೌಲನ ವಿರುದ್ಧವಾಗಿ ಕಾರ್ಯ ಮಾಡುವಾಗ, ಅನೇಕ ಯಾಜಕರು ಸೌಲನಿಗೆ ನೀನು ಮಾಡ್ತಾ ಇರುವಂಥದ್ದು ತಪ್ಪು ಎಂಬುದಾಗಿ ಖಂಡಿಸುವಾಗ ಅವರನ್ನ ಕೊಲ್ಲಿಸುವಂತ ಆಜ್ಞೆಯನ್ನು ಹೊರಡಿಸ್ತಾನೆ. ಸೌಲನು ಯಾಜಕರನ್ನ ಕೊಲ್ಲಿಸಬೇಕು ಎಂಬುದಾಗಿ ಯಾರಿಗೆ ಆಜ್ಞೆಯನ್ನು ಕೊಡ್ತಾನಂತೆ? ಯಾರಿಗೆ ಆಜ್ಞೆಯನ್ನು ಕೊಡ್ತಾನಂತೆ? ಯಾರಿಗೆ ಕೊಟ್ಟ ನೋಡ್ರಿ ವಾಕ್ಯ ಭಾಗದಲ್ಲಿ. ಯಾರು ಕೊಟ್ರಂತೆ? ಏದೋಮ್ಯನಾದ ದೋಯೇಗನು, ಇಷಯನ ಮಗನು, ನೋಬದಲ್ಲಿರುವ ಅಹಿಟೂಬನ ಮಗನಾದ ಅಹಿಮಲೇಖನ ಬಳಿಗೆ. ಸೊ ಅವನಿಗೊಂದು ಟಾಸ್ಕ್ ಅನ್ನು ಕೊಡ್ತಾ ಇದ್ದಾನೆ. ಏನಂದ್ರೆ, ಯಾಜಕರನ್ನ ನೀವು ಸಾಯಿಸಬೇಕು, ಅವ್ರು ಬದುಕಿರಬಾರ್ದು ಅಂತ ಹೇಳಿ ಆಜ್ಞೆಯನ್ನು ಕೊಟ್ಟಾಗ ಅವನನ್ನು ತಿರಸ್ಕಾರ ಮಾಡಿದಂತೆ ಕೋಪಗೊಂಡಂತ ಸೌಲ ಮತ್ತೆ ಇನ್ನೊಬ್ಬನನ್ನ ಕರೆದು ನೀನು ಈ ಕಾರ್ಯವನ್ನು ಮಾಡು ಅಂತ ಹೇಳುವಾಗ
ದೇವರ ವಾಕ್ಯ ಹೇಳ್ತಿದೆ, ಅವನು ಹೋಗಿ ಎಷ್ಟು ಯಾಜಕರನ್ನ ಕೊಲೆ ಮಾಡ್ತಾನಂತೆ? 85 ಯಾಜಕರನ್ನ ಕೊಲೆ ಮಾಡ್ತಾನಂತೆ. 85 ಯಾಜಕರು ಅನಾವಶ್ಯಕವಾಗಿ ಸೌಲನ ಕೇಡಿಗೆ, ಸೌಲನ ಮುಯಿ ತೀರಿಸಿಕೊಳ್ಳುವ ಗುಣಕ್ಕೆ, ಸೌಲನ ದ್ವೇಷಕ್ಕೆ ಬಲಿಯಾದರು ಎಂಬುದಾಗಿ ನಾವು ಕಂಡುಕೊಳ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಈ ಸೌಲನ ಈ ದೌರ್ಜನ್ಯದಿಂದ, ಸೌಲನ ಕ್ರೂರ ಮನಸ್ಸಿನಿಂದ ಇಂದು ನಾವು ಕಲಿಯಬೇಕಾದಂತಹ ಅಥವಾ ಪಡಕೊಳ್ಳಬೇಕಾದಂಥ, ಯೋಚಿಸಬೇಕಾದಂಥ ವಿಷಯವೇನೆಂದರೆ, ಅಂದು ಸೌಲನಿಗೆ ಬಲಿಯಾದ ಯಾಜಕರಂತೆ ಇಂದು ಅದೆಷ್ಟು ಯಾಜಕರುಗಳು, ಸಭಾಪಾಲಕರುಗಳು ಸಭೆಯಲ್ಲಿ ವಿವಿಧ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ವಿವಿಧ ರೀತಿಯ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ, ವಿವಿಧ ರೀತಿಯ ದೌರ್ಜನ್ಯಗಳನ್ನು ಅನುಭವಿಸ್ತಾ ಇದ್ದಾರೆ, ವಿವಿಧ ರೀತಿಯ ಆರೋಪಗಳನ್ನು ಅನುಭವಿಸ್ತಾ ಇದ್ದಾರೆ, ವಿವಿಧ ರೀತಿಯ ದೈಹಿಕವಾದಂಥ ಹಲ್ಲೆಗಳನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರಿಯರೇ, ಎಷ್ಟೋ ಜನರು ಅಯ್ಯೋರುಗಳಿಗೆ ಹೊಡೆದು ಬಿಟ್ಟಿದ್ದಾರೆ. ಹೊಡೆದಿಲ್ವಾ? ಹೊಡೆದಿದ್ದಾರೆ ಪ್ರಿಯರೇ. ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಯಾಜಕರುಗಳಿಗೆ. ದೈಹಿಕವಾಗಿ ಅವರನ್ನ ತಳ್ಳಾಡಿರುವಂತಹ ಸ್ಥಿತಿಗತಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಯಾಜಕರಿಗೆ, ಅಭಿಷಿಕ್ತರಿಗೆ ಮಾಡುವಂಥ ಒಂದೊಂದು ಕಾರ್ಯಗಳನ್ನು ದೇವರು ಗಂಭೀರವಾಗಿ ಪರಿಗಣಿಸ್ತಾನೆ. ಅದಕ್ಕೆ ನಾವು ಇಂದಿನ ದೇವರ ವಾಕ್ಯದಲ್ಲಿ ಕೇಳಿಸ್ಕೊಳ್ತಾ ಇದ್ದೇವೆ, ಆರ್ಡೈನ್ಡ್ ಮಿನಿಸ್ಟ್ರಿ ಮಾರ್ಕ್ಡ್ ಬೈ ದಿ ವೂಂಡ್ಸ್ ಆಫ್ ಕ್ರೈಸ್ಟ್ ಎಂಬುದಾಗಿ. ಕ್ರಿಸ್ತನ ಗಾಯಗಳು, ದೇಹಕ್ಕೆ ಆದಂಥ ಗಾಯಗಳು ಎಂಬುದಾಗಿ ಅದನ್ನು ಪರಿಗಣಿಸ್ತಾರೆ. ಯಾವ ಯಾಜಕರನ್ನು ಅನವಶ್ಯಕವಾಗಿ, ತಪ್ಪಿಲ್ಲದೆ ಇರುವಾಗ, ಅವರವರ ಸ್ಥಿತಿಗತಿಗಳು ತಿಳಿದುಕೊಳ್ಳದೆ ಇರುವಾಗ ಮಾಡುವಂಥ ದೈಹಿಕವಾದಂಥ ಹಲ್ಲೆಗಳು, ಕೊಡುವಂಥ ಮಾನಸಿಕವಾದಂಥ ಒತ್ತಡಗಳು ಕ್ರಿಸ್ತನಿಗೆ ಗಾಯಗಳನ್ನುಂಟು ಮಾಡ್ತದೆ, ದೇವರಿಗೆ ಗಾಯಗಳನ್ನುಂಟು ಮಾಡ್ತದೆ. ದೇವರಿಗೆ ಗಾಯಗಳನ್ನುಂಟು ಮಾಡಿದರೆ, ದೇವರಿಗೆ ನೋವುಗಳಾದರೆ ಖಂಡಿತವಾಗಿ ದೇವರು ಅದಕ್ಕೆ ತಕ್ಕದಾದಂಥ ಶಾಸ್ತಿಯನ್ನು ಮಾಡ್ತಾನೆ, ತಕ್ಕದಾದಂಥ ಶಾಸ್ತಿಯನ್ನು ಮಾಡ್ತಾನೆ. ಹಾಗಾದರೆ ಯಾಜಕರು ತಪ್ಪು ಮಾಡಿದರೆ ಕೇಳಬಾರ್ದಾ? ಯಾಜಕರು ತಪ್ಪು ಮಾಡಿದರೆ ಪ್ರಶ್ನೆ ಮಾಡಬಾರ್ದಾ? ಯಾಜಕರು ತಪ್ಪು ಮಾಡಿದರೆ ಸರಿಪಡಿಸಬಾರ್ದಾ ಎನ್ನುವಂಥ ಪ್ರಶ್ನೆಗಳು ಸೂಕ್ತ, ವಾಸ್ತವ. ಅದನ್ನು ಸರಿಪಡಿಸುವಂತಹ ವಿಧಾನಗಳಿರ್ತದೆ. ಅಥವಾ ದೇವರು ನೋಡ್ಕೊಳ್ತಾನೆ, ದೇವರ ಮೂಲಕವಾಗಿ ಅವರು ಶಿಕ್ಷೆಯನ್ನು ಅನುಭವಿಸ್ತಾರೆ ಎಂಬುದಾಗಿ ಹೇಳುವಂಥ ಪ್ರಬುದ್ಧತೆ ಅವಶ್ಯಕತೆ ಇದೆ ಪ್ರಿಯ, ಪ್ರಬುದ್ಧತೆ ಅವಶ್ಯಕತೆ ಇದೆ. ಅನೇಕರು ಹೇಳ್ತಾರೆ, ಸಾಮಾನ್ಯ ಮನುಷ್ಯರು ತಪ್ಪು ಮಾಡಿದರೆ ದೇವರು ಶಿಕ್ಷೆಯನ್ನು ಕೊಡ್ತಾರೆ, ಯಾಜಕರು ತಪ್ಪು ಮಾಡಿದರೆ ಅವ್ರಿಗೆ ಎಷ್ಟು ಸರಿ ಲೆಕ್ಕಾಚಾರ ಅಂತೆ? 2 ಸಲ ನ್ಯಾಯ ತೀರ್ಪಾಗುತ್ತಂತೆ. ಯಾಜಕರುಗಳು, ಸಭಾಪಾಲಕರುಗಳು, ಅಭಿಷಿಕ್ತರು ತಪ್ಪು ಮಾಡಿದರೆ ಅವ್ರಿಗೆ 2 ಸಾರಿ ನ್ಯಾಯ ತೀರ್ಪಾಗ್ತದಂತೆ. ಸೊ ಹಾಗಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಇಂದು ಆ ರೀತಿಯ ಹಲ್ಲೆಗೆ ಒಳಗಾಗಿರುವಂಥ, ದೌರ್ಜನ್ಯಗಳಿಗೆ ಒಳಗಾಗಿರುವಂಥ ಸೌಲನ ಹಾಗೆ ವೈಯಕ್ತಿಕ ಕೋಪದಿಂದ ಯಾಜಕರನ್ನು ಕೊಲ್ಲಿಸಿದ ಹಾಗೆ ವಿವಿಧ ರೀತಿಯಲ್ಲಿ ತೊಂದರೆಗೆ ಒಳಗಾಗಿರುವಂಥ ಎಲ್ಲ ಸಭಾಪಾಲಕರುಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಬೇಕು ಈ ದಿನ. ಒಂದು ವೇಳೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ರೀತಿಯ ಕಾರ್ಯಗಳಾದರೆ ದೇವರ ಮುಂದೆ ಕ್ಷಮೆಯನ್ನು ಕೇಳಿಕೊಳ್ಬೇಕು. ನೋಡ್ರಿ, ಸೌಲನು ಅಲ್ಲಿಂದ ಮೇಲಕ್ಕೆ ಎದ್ದು ಬರಲೇ ಇಲ್ಲ ಪ್ರಿಯರೇ. ಪುನಃ ದಾವೀದನ ಜೊತೆಗೆ ಬಂದಂಥ ದೇವರ ಆತ್ಮ ಸೌಲನಿಗೆ ಹೋಗಲೇ ಇಲ್ಲ, ಸೌಲನಿಗೆ ಹೋಗಲೇ ಇಲ್ಲ. ಅವನು ನಾಶ ಆದ ಪ್ರಿಯರೇ, ಸೌಲನು ನಾಶ ಆದ. ಅಷ್ಟರ ಮಟ್ಟಿಗೆ ದೇವರು ಅವನ ಮೇಲೆ ಕೋಪವನ್ನು ವ್ಯಕ್ತಪಡಿಸಿದ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯ ಸೌಲನ ಮೂಲಕವಾಗಿ ಕಂಡುಕೊಳ್ಳುವಂಥ ವಿಷಯ ಏನಂದರೆ, ಸಭಾಪಾಲಕರುಗಳನ್ನು, ಅಭಿಷಿಕ್ತರನ್ನು, ಯಾಜಕರುಗಳನ್ನು ಇಂದು ಗೌರವಿಸುವ, ಅದೇ ನಿಟ್ಟಿನಲ್ಲಿ ಸಹಕಾರ ಕೊಡುವ, ಕೆಲವು ಸಾರಿ ತಪ್ಪುಗಳಾದಾಗ ಅದನ್ನು ಪ್ರೀತಿಯುತವಾಗಿ ಅಥವಾ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂಥ ಕಾರ್ಯಗಳಿಗೆ ನಾವು ಮುಂದಾಗಬೇಕೆ ಹೊರತು ದೈಹಿಕವಾಗಿ, ಮಾನಸಿಕವಾಗಿ ಒತ್ತಡ, ಹಲ್ಲೆಗಳನ್ನು ಮಾಡುವಷ್ಟರ ಕ್ರೂರ ಮನಸ್ಸುಗಳನ್ನು ನಾವು ಹೊಂದ್ಕೊಳ್ಳಬಾರ್ದು. ಎರಡನೇದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ನಾನು ವಾಕ್ಯಭಾಗದ ಕಡೆಗೆ ಬರ್ತೇನೆ. ಗಲಾತ್ಯದವರಿಗೆ ಬರೆದಂತಹ ಪತ್ರಿಕೆ 6ನೇ ಅಧ್ಯಾಯ ವಚನ 11ರಿಂದ 18 ಭಾಗ. ಗಲಾತ್ಯದವರಿಗೆ ಬರೆದಂತಹ ಪತ್ರಿಕೆ 6ನೇ ಅಧ್ಯಾಯ ವಚನ 11ರಿಂದ 18 ಭಾಗದಲ್ಲಿ ಪೌಲ ಲಾಸ್ಟ್ ಪ್ಯಾರಕ್ಕೆ ಬಂದಾಗ ಆತ ಹೇಳ್ತೀನಿ. 17ನೇ ವಚನ ದೇವರ ವಾಕ್ಯ, ಯಾರಾದ್ರೂ ಓದ್ರಿ 17. ಸಾಕು. ದೇವರ ವಾಕ್ಯದಲ್ಲಿ ಪೌಲ ಹೇಳ್ತಾನೆ,
ಇನ್ನು ಮೇಲೆ ನನ್ನನ್ನು ತೊಂದರೆ ಪಡಿಸಬೇಡ್ರಿ, ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಲ್ಪಟ್ಟಿರ್ತದಲ್ಲ. ಅದಕ್ಕೆ ನಾನು ಆಗಲೇ ಹೇಳಿದೆ, ಯಾರಾದರೂ ತಪ್ಪಿಲ್ಲದೆ ಈ ರೀತಿಯ ಕಾರ್ಯಗಳಲ್ಲಿ ಮುಂದುವರಿಯುವಾಗ ಯೇಸುಸ್ವಾಮಿಗೆ ಗಾಯಗಳಾಗ್ತದೆ ಎಂಬುದಾಗಿ, ಯೇಸುಸ್ವಾಮಿಗೆ ಗಾಯಗಳಾಗ್ತದೆ. ಪ್ರಿಯರೇ, ಎಲ್ಲ ಪತ್ರಿಕೆಯನ್ನು ಮುಗಿಸಿದಾಗ ಪೌಲ ಹೇಳುವಂಥ ವಿಷಯವೇನೆಂದರೆ, ಹೊರಗಿನ ತೋರಿಕೆಗೆ ತಕ್ಕಂತೆ ಸೇವೆಯನ್ನು ಮಾಡಬೇಡ್ರಿ. ವಾಕ್ಯ ಭಾಗ ಹೇಳ್ತದೆ 12ನೇ ವಚನ, ಬಹಿರಾಚಾರಗಳಿಂದ ಮಾನ ಪಡೆಯಬೇಕೆಂದಿರುವವರು ಸುನ್ನತಿ ಮಾಡಿಸಿಕೊಳ್ಳಿರಿ ಎಂಬುದಾಗಿ ನಿಮ್ಮನ್ನ ಬಲತ್ಕರಿಸುತ್ತಾರೆ. ತಮಗೆ ಕ್ರಿಸ್ತನ ಶಿಲುಬೆಯ ದೆಸೆಯಿಂದ ಹಿಂಸೆಯಾಗಬಾರದೋ ಎನ್ನುವಂಥದ್ದೇ ಅವರ ಉದ್ದೇಶ. ಸೊ ಬಹಿರಾಚಾರಗಳನ್ನು ಸಭೆಯಲ್ಲಿ ಮಾಡದ ಹಾಗೆ ಅಭಿಷಿಕ್ತರು, ಯಾಜಕರು ಒಂದಿಷ್ಟು ತಿಳುವಳಿಕೆಯನ್ನ, ಮಾರ್ಗದರ್ಶನಗಳನ್ನು ಮಾಡುವಂಥ ಜವಾಬ್ದಾರಿಗಳನ್ನು ಪಡ್ಕೊಂಡಿದ್ದಾರೆ. ನಾನು ಅನೇಕ ಸಾರಿ ಹೇಳ್ತಾ ಇರ್ತೇನೆ ಪ್ರಿಯರೇ, ಕೆಲವರು ದೇವಾಲಯಗಳನ್ನು ಬದಲಿಸಿ ಬೇರೆ ಬೇರೆ ಚರ್ಚ್ಗಳಿಗೆ ಹೋಗ್ತಾರೆ. ಕೆಲವರು ವೈಯಕ್ತಿಕವಾದಂತಹ ಭಕ್ತಿ ಇಲ್ಲದೆ ಸಭೆಯನ್ನು ದೂರಿ ಬೇರೆ ಬೇರೆ ದೇವರ ಸೇವಕರುಗಳ ಬಳಿಗೆ ಹೋಗ್ತಾರೆ. ಕೆಲವರು ದೇವಾಲಯದಲ್ಲಿ ಅದು ಇಲ್ಲ, ಇದು ಇಲ್ಲ, ಹಾಗಾಗ್ತದೆ, ಹೀಗಾಗ್ತದೆ ಅಂತ ಹೇಳಿ ದೂರುತ್ತಾ ಹೊರಗೆ ಹೋಗ್ತಾರೆ. ಇದೆಲ್ಲವನ್ನು ನಾವು ಸರಿಪಡಿಸಬೇಕು. ಕೆಲವರು ಹೇಳ್ತಾರೆ, ಅಯ್ಯೋರೇನೋ ಹೇಳ್ಬಿಡ್ತಾರೆ, ಚರ್ಚ್ ಚೇಂಜ್ ಮಾಡಬೇಡ್ರಿ ಅಂತ ಹೇಳಿ ನಮ್ಮನ್ನೇ ಬೈಕೊಳ್ತಾರೆ. ಎಷ್ಟೋ ಜನ ಹಾಗೆ ಇದ್ದಾರೆ. ಒಂದು ಸಾರಿ ಏನಾಯಿತು, 40 ಡೇಸ್ಗೆ ಒಬ್ಬರು ಅಯ್ಯೋರನ್ನ ಕರೆಸಿದ್ದೆ ನಾನು. ಆ ಅಯ್ಯೋರನ್ನ ಕರೆಸಿದಾಗ ಅವರು ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗಿದ್ರು, ನಮ್ಮ ಸಭೆಯವರೇ. ಊಟಕ್ಕೆ ಕರ್ಕೊಂಡೋಗಿ ಊಟ ಎಲ್ಲ ಆದಮೇಲೆ ಒಂದಿಷ್ಟು ಉದ್ದ ಲಿಸ್ಟ್ ಹೇಳಿದರು ಅಯ್ಯೋರ ಹತ್ರ. ನಮ್ಮ ಸಭೆಯಲ್ಲಿ ಅದು ಅಯ್ಯೋರೇ ಇದು ಅಯ್ಯೋರೇ, ಅವ್ರು ಹಂಗೆ ಮಾಡ್ತಾರೆ, ಹಿಂಗೆ ಅಯ್ಯೋರೆಲ್ಲ ಬಂದು ನನಗೆ ಹೇಳಿದ್ರು ಪ್ರಿಯರೇ. ಆಮೇಲೆ ನೆಕ್ಸ್ಟ್ ವೀಕ್ ನೋಡಿದ್ರೆ, ಅಯ್ಯೋರೇ ಚೆನ್ನಾಗಿದೆಯಾ ಅಯ್ಯೋರೇ, ತುಂಬ ಚೆನ್ನಾಗಿ ಆರಾಧನೆ ಆಗ್ತೈತೆ ಅಯ್ಯೋರೇ, ಹಾಗೆ ಹಿಂಗೆ ಅಂತೆಲ್ಲ ಮತ್ತೆ ನನ್ನ ಹತ್ರನೇ ಹೇಳಿದ್ರು ಪ್ರಿಯರೇ. ಈ ರೀತಿಯ ಹೊರತೋರಿಕೆಯ ಗುಣಗಳಿಂದ ದೇವರು ಮಹಿಮೆ ಹೊಂದೋದಿಲ್ಲ ಪ್ರಿಯರೇ. ಈ ರೀತಿಯ ಹೊರತೋರಿಕೆಯ ಗುಣಗಳಿಂದ ದೇವರು ಪ್ರತಿಯೊಂದು ಸಭೆ ವಿಭಿನ್ನ, ಪ್ರತಿಯೊಂದು ಸಭೆ ವೈಶಿಷ್ಟ್ಯವಾಗ್ತದೆ ಪ್ರಿಯರೇ. ಪ್ರತಿಯೊಂದು ಕುಟುಂಬಗಳು ಹೇಗೆ ವಿಭಿನ್ನ, ಪ್ರತಿಯೊಂದು ಸಭೆ ಹಾಗೆ ಇರ್ತದೆ. ಕುಟುಂಬಗಳಲ್ಲಿ ಸಮಸ್ಯೆ ಬರೋದಿಲ್ವಾ? ಬರ್ತದೆ. ಗಂಡ ಹೆಂಡತಿಯ ನಡುವೆ ಮನಸ್ತಾಪ ಬರೋದಿಲ್ವಾ? ಬರ್ತದೆ. ಕೊರತೆಗಳು ಉಂಟಾಗೋದಿಲ್ವಾ? ಭಿನ್ನಾಭಿಪ್ರಾಯಗಳು ಬರೋದಿಲ್ವಾ? ಯಾವುದೋ ವಿಷಯಕ್ಕೆ ಸಮಸ್ಯೆಗಳು ಬಂದಾಗ ಅನೇಕ ಸಾರಿ ಕುಗ್ಗಿ ಹೋಗೋದಿಲ್ವಾ? ಸಭೆ ಕೂಡ ಹಾಗೆ ಅನೇಕ ವಿಷಯಗಳು ಸಂಭವಿಸ್ತದೆ, ಅನೇಕ ವಿಷಯಗಳು ಆಗ್ತದೆ, ಅನೇಕ ವಿಷಯಗಳ ನಿಮಿತ್ತವಾಗಿ ಒತ್ತಡ ಬರ್ತದೆ, ಅನೇಕ ಸಮಸ್ಯೆಗಳಿಗೆ ಒಳಗಾಗ್ತದೆ. ಇವೆಲ್ಲವನ್ನ ನಾವು ಸಹಿಸಿಕೊಳ್ಳುವಾಗ ದೇವರ ಆತ್ಮನು ನಮ್ಮನ್ನು ಬಲಪಡಿಸುವಂಥವನಾಗಿದ್ದಾನೆ. ನಿನ್ನೆ ದಿವಸ ನೀವು ಬಹಳ ಸುಂದರವಾದಂಥ ರೀತಿಯಲ್ಲಿ, ಭಾಳ ಪ್ರಾರ್ಥನಾ ಪೂರ್ವಕವಾಗಿ ನನ್ನ ಜನ್ಮ ದಿವಸಕ್ಕೆ ನೀವು ವಿಶಸ್ಸನ್ನು ಹೇಳಿದ್ರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಪ್ರೀತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ಒಬ್ರು ಲೇಡಿ ಏನೇನೋ ಬರೆದುಬಿಟ್ಟಿದ್ರು ಪ್ರಿಯರೇ, ಒಬ್ರು ಲೇಡಿ ಏನೇನೋ ಬರೆದು ಏನೇನೋ ಹೇಳ್ಬಿಟ್ಟಿದ್ರು. ಆಕೆಗೂ ಸಭೆಗೂ ಸಂಬಂಧನೇ ಇಲ್ಲ. ಸೊ ಈ ರೀತಿಯ ಅನೇಕ ವಿಷಯಗಳನ್ನು ನಾವು ಕಂಡುಕೊಳ್ಬೇಕಾಗ್ತದೆ ಪ್ರಿಯರೇ. ಕೆಲವು ಸಾರಿ ನಾವು ಮಾಡದೇ ಇರುವಂಥ ವಿಷಯಗಳನ್ನು ನಮ್ಮ ಮೇಲೆ ಹಾಕ್ಕೊಳ್ಬೇಕಾಗ್ತದೆ. ಬಹಿರಾಚಾರಗಳನ್ನು ಖಂಡಿಸುವಂಥ ವೇಳೆಯಲ್ಲಿ ಅನೇಕರಿಗೆ ನೋವಾಗ್ತದೆ. ಅನೇಕರಿಗೆ ಬೇರೆ ಬೇರೆ ರೀತಿಯಾದಂಥ ವಿಷಯಗಳು, ಮನಸ್ತಾಪಗಳು ಬರ್ತದೆ. ಹಾಗಂದ ಮಾತ್ರಕ್ಕೆ ನಾವು ನಿಲ್ಲಿಸೋದಿಲ್ಲ. ಈ ಸೇವೆ ನಮಗೆ ಕೊಡಲ್ಪಟ್ಟಿರುವಂಥದ್ದು ದೇವರ ಶುದ್ಧವಾದಂಥ ವಾಕ್ಯಗಳನ್ನು ಸಾರುವುದಕ್ಕಾಗಿ. ಇದರಲ್ಲಿ ಯಾರನ್ನ ಮೆಚ್ಚಿಸುವಂಥದ್ದು ಬೇಡ. ಪೌಲ ಹೇಳ್ತಾನೆ, ಬಹಿರಾಚಾರಗಳಿಂದ ಮೆಚ್ಚಿಸಬೇಡ್ರಿ. ಅನೇಕ ಸಾರಿ ನಾನು ಪ್ರಸಂಗದಲ್ಲಿ ಹೇಳ್ತಾ ಇರ್ತೇನೆ, ಈ ವಾಸ್ತು ನೋಡಿ, ಮತ್ತೊಂದು ನೋಡಿ ಎಲ್ಲ ಪ್ರಾರ್ಥನೆಗಳನ್ನು, ಮನೆ ಗೃಹ ಪ್ರವೇಶಗಳನ್ನು ಇಟ್ಕೊಳ್ಳುವರಂತೆ ಎಲ್ಲರಿಗೆ ನಾನು ಹೇಳ್ತಾ ಇರ್ತೇನೆ, ಅದೇನು ಮಾಡ್ಕೊಳ್ಬೇಡ್ರಿ, ಅದೇನು ಆಗೋದಿಲ್ಲ ಅಂತೇಳಿ. ಕೆಲವೊಬ್ಬರು ಬೆಳಿಗ್ಗೆ ಒಂದು ಸಾರಿ ನನಗೆ ಅನುಭವ ಆಗಿತ್ತು, ಬೆಳಿಗ್ಗೆ 6:00 ಬಂದು ನಮ್ಮ ಮನೆ ಓಪನ್ ಮಾಡಿಕೊಡ್ಬೇಕು ಅಯ್ಯರೇ ಅಂತ. ಬೆಳಿಗ್ಗೆ 6:00 ಪ್ರಿಯರೇ. ನಾನು ಕೇಳಿದೆ, ಏನು ಉದ್ದೇಶ? ಇಲ್ಲ ಆಮೇಲೆ ಎಲ್ಲ ನೆಂಟರಿಷ್ಟರು ಬಂದ್ಬಿಡ್ತಾರೆ, ಹಾಗೆ ಹೇಗೆ. ಆಮೇಲೆ ನಂತರ ಗೊತ್ತಾಯಿತು, ಅಯ್ಯರೇ ಅವರು ವಾಸ್ತು ನೋಡ್ತಾರೆ, ಸೂರ್ಯ ಊಟಕ್ಕೆ ಮುಂಚೆನೇ ಮಾಡಬೇಕು. ನೀವು ನೆನೆಸೋದಿಲ್ಲ, 11:30 ಹೋದೆ ನಾನು ಅವತ್ತು. ಅವ್ರ ಮನೆಗೆ ಎಷ್ಟು ಗಂಟೆಗೆ ಹೋದೆ? 11:30 ಹೋದೆ ಪ್ರಿಯ. ಬೈಕೊಂಡಿರ್ಬೋದು, ಚಿಂತೆ ಇಲ್ಲ. ಇದೆಲ್ಲ ನಾವು ಮಾಡ್ತಾ ಹೋದರೆ ನಾವು ಬೈಬಲನ್ನು ಪಾಲಿಸುವಂಥದ್ದು ಹೇಗೆ? ಇಸ್ರಾಯೇಲರು ಸುತ್ತಮುತ್ತ ಇದ್ದಂಥ ಕಾನಾನ್ಯರಿಂದ, ಫಿಲಿಸ್ಟಿಯರಿಂದ ಅಥವಾ ಏದೋಮ್ಯರಿಂದ, ಮೋವಾಬ್ಯರಿಂದ ಅವರು ಆಕರ್ಷಣೆಗೆ ಒಳಗಾಗಿ ವಿವಿಧ ರೀತಿಯ ವಿಷಯಗಳನ್ನು ಮಾಡ್ತಾ ಇದ್ರಂತೆ. ನೀವು ಚಾರಿತ್ರಿಕವಾಗಿ ಆದಿಕಾಂಡ ಪುಸ್ತಕದ 22ನೇ ಅಧ್ಯಾಯವನ್ನು ನೀವು ಗಮನಿಸುತ್ತಾ ಹೋಗುವುದಾದರೆ, ಆ 22ನೇ ಅಧ್ಯಾಯದಲ್ಲಿ ಇಸಾಕನನ್ನ ಅಬ್ರಹಾಮನು ಬಲಿ ಕೊಡುವುದಕ್ಕೆ ಹೋಗ್ತಾನೆ ಅಲ್ವಾ? ಆ ಬಲಿ ಕೊಡುವಂಥ ಕಡೆಯ ಭಾಗದಲ್ಲಿ ದೇವರು ಅಬ್ರಹಾಮನು ಕೈಯನ್ನ ಎತ್ತಿ ಕತ್ತಿಯಿಂದ ಹೊಡೆಯಬೇಕೆಂದಿರುವಾಗ ದೇವರು ಅಬ್ರಹಾಮನನ್ನು ತಡಿತಾನೆ. ಏನು ಹೇಳ್ತಾನೆ? ಹುಡುಗನ ಮೇಲೆ ಕೈ ಹಾಕಬೇಡ.
ಆ ಘಟನೆಯ ಹಿಂದಿರುವಂಥ ಕಾರಣಗಳನ್ನು ಹುಡುಕಿಕೊಂಡು ಹೋದರೆ ಚರಿತ್ರೆ ಭಾಗ ಹೇಳ್ತದೆ, ಇಸ್ರಾಯೇಲರಲ್ಲಿ ಅನೇಕರು ಈ ಅನ್ಯ ಜನಾಂಗಗಳಲ್ಲಿ ಇದ್ದಂಥ ಮಕ್ಕಳನ್ನು ಬಲಿ ಕೊಡುವಂಥ ಪದ್ಧತಿಗೆ ಒಳಗಾಗಿದ್ರಂತೆ. ಅನೇಕರು ಮಕ್ಕಳನ್ನು ಬಲಿ ಕೊಡ್ತಾ ಇದ್ರಂತೆ ಪ್ರಿಯರೇ. ಯೆಹೋವ ದೇವರಿಗೆ ಬಲಿ ಕೊಡ್ತಾ ಇದ್ದೀನಿ, ಹುಟ್ಟಿದಂಥ ಹಸುಗೂಸು ಮಕ್ಕಳುಗಳನ್ನು ಬಲಿ ಕೊಡ್ತಾ ಇದ್ರಂತೆ. ಆ ಬಲಿ ಕೊಡುವಂಥ ಪದ್ಧತಿಯನ್ನು ತಪ್ಪಿಸುವುದಕ್ಕಾಗಿ ದೇವರು ಇಸಾಕನ ಮೂಲಕವಾಗಿ ಈ ಘಟನೆಯನ್ನು ಇಸ್ರಾಯೇಲರಿಗೆ ಅರ್ಥ ಮಾಡಿಸಿದ ಅಂಥೇಳಿ ಅನೇಕರು ಅಭಿಪ್ರಾಯ ಪಡ್ತಾರೆ. ಸೊ ದುಷ್ಟಾಚಾರಗಳನ್ನು ತೆಗೆದು ಹಾಕುವಂತೆ ಯಾಜಕರ ಸೇವೆ ಪ್ರೋತ್ಸಾಹವನ್ನು ಕೊಡುವಂಥದ್ದಾಗಿದೆ. ಪಾಸ್ಟರ್ ಅಂತ ಹೇಳಿ ಕರೀತಾರಲ್ವಾ, ಇಂಗ್ಲೀಷ್ನಲ್ಲಿ ಅಯ್ಯೋರ್ನ ಪಾಸ್ಟರ್ ಅಂತ ಹೇಳಿ ಕರೀತಾರೆ. ಪಾಸ್ಟರ್ ಅನ್ನೋದಕ್ಕೆ ಒಬ್ಬ ದೈವಶಾಸ್ತ್ರಿ ಬಹಳ ಸುಂದರವಾದಂಥ ರೀತಿಯಲ್ಲಿ ಅರ್ಥ ವಿವರಣೆಯನ್ನು ಕೊಡ್ತಾರೆ. ಪಿ ಫಾರ್ ಪರ್ಸನಲ್ ಲೈಫ್, ಅಯ್ಯೋರ್ಗೆ ಅವ್ರದ್ದೇ ಆದಂಥ ವೈಯಕ್ತಿಕವಾದಂಥ ಜೀವನ ಇರ್ತದೆ ಎಲ್ಲ ಸಭಾಪಾಲಕರಿಗೆ. ಸಭೆಯ ಹೊರತಾಗಿ, ಸಭೆಯ ಕುಟುಂಬಗಳ ಹೊರತಾಗಿ, ಸಭೆಯಲ್ಲಿರುವಂಥ ಎಲ್ಲ ಆಗು ಹೋಗುಗಳ ಹೊರತಾಗಿ ವಿ ಹ್ಯಾವ್ ಅ ಪರ್ಸನಲ್ ಲೈಫ್, ನಮ್ಮದೇ ಆದಂಥ ವೈಯಕ್ತಿಕವಾದಂಥ ಜೀವನವಿರ್ತದೆ. ಪಿ ಫಾರ್ ಪರ್ಸನಲ್ ಲೈಫ್. ಎ ಫಾರ್ ಅಡ್ಮಿನಿಸ್ಟ್ರೇಷನ್. ಎಲ್ಲ ಸಭಾಪಾಲಕರ ತಲೆಯ ಮೇಲೆ ಇರುವಂಥ ಜವಾಬ್ದಾರಿ ಏನಂದರೆ ಆಡಳಿತದ ನಿರ್ವಹಣೆ. ಸಭೆಯಲ್ಲಿ ಆಡಳಿತದ ನಿರ್ವಹಣೆಯನ್ನು ಮಾಡಬೇಕು. ಎಸ್ ಫಾರ್ ಸರ್ಮನ್ ಸ್ಟಡಿ. ಪ್ರಸಂಗಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಅನೇಕ ಸಾರಿ ಹೇಳ್ತಾ ಇರ್ತಾರೆ, ಅಯ್ಯೋರೆ ಅವ್ರನ್ನ ಕರೆಸಿದ್ರಿ ಪ್ರಸಂಗ ಚೆನ್ನಾಗಿರಲಿಲ್ಲ, ಅಯ್ಯೋರೆ ಇವ್ರನ್ನ ಕರೆಸಿದ್ರಿ ಪ್ರಸಂಗ ಚೆನ್ನಾಗಿರಲಿಲ್ಲ, ಅಯ್ಯೋರೆ ಅವ್ರು ಚೆನ್ನಾಗಿ ಮಾಡ್ತಾರೆ, ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಕೆಲವು ಸಾರಿ ಸಿದ್ಧತೆ ಮಾಡಿಕೊಳ್ಳದೆ ಹೋದರೆ ಪ್ರಸಂಗಗಳು ಚೆನ್ನಾಗಿ ಬರೋದಿಲ್ಲ ಪ್ರಿಯರೇ. ಇದೇ ಪ್ರಸಂಗವನ್ನು ಮುಂದಿನ ವರ್ಷವೂ ಮಾಡಿದರೆ ನೀವು ಯಾರು ಕೇಳೋದಿಲ್ಲ, ಗೊತ್ತಿದೆ ಅಂತೇಳಿ ಸುಮ್ಮನಾಗ್ಬಿಡ್ತೀರ. ಸೊ ಹಾಗಾಗಿ ಸರ್ಮನ್ ಸ್ಟಡಿ ಎನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಟಿ ಫಾರ್ ಟೆಸ್ಟ್ ಆ್ಯಂಡ್ ಟ್ರಯಲ್ಸ್. ಅನೇಕ ಸಾರಿ ಪರೀಕ್ಷೆಗಳು ಆಗ್ತದೆ, ಶೋಧನೆಗಳು ಬರ್ತದೆ. ಸಭಾಪಾಲಕರುಗಳಿಗೆ ಪರೀಕ್ಷೆಗಳು ಬರ್ತದೆ, ಶೋಧನೆಗಳು ಕೂಡ ಬರ್ತದೆ. ಓ ಫಾರ್ ಓವರ್ ಸೈಟ್. ಎಲ್ಲರೂ ನೋಡ್ಬೇಕು, ನಾನು ಪ್ರತಿಯೊಬ್ಬೊಬ್ಬರನ್ನ ನೋಡಬೇಕು. ಪ್ರತಿಯೊಬ್ಬರ ವಿಷಯಗಳು ನನಗೆ ಗೊತ್ತಾಗ್ತದೆ ಪ್ರಿಯರೇ. ಪ್ರತಿಯೊಬ್ಬರ ಮನೆ ವಿಷಯಗಳು ನನಗೆ ಗೊತ್ತಿದೆ ಪ್ರಿಯರೇ. ಹಾಗಂದ ಮಾತ್ರಕ್ಕೆ ಅವ್ರ ವಿಷಯವನ್ನು ಇವ್ರ ಬಳಿಯಲ್ಲಿ, ಇವ್ರ ವಿಷಯವನ್ನು ಅವ್ರ ಬಳಿಯಲ್ಲಿ ಹೇಳುವ ಹಾಗಿಲ್ಲ. ಪ್ರತಿಯೊಬ್ಬ ಸಭಾಪಾಲಕರಿಗೆ ಎರಡು ವಿಷಯ ಭಾಳಷ್ಟು ಪ್ರಾಮುಖ್ಯ ಅಂತ. ನನಗೆ ಎಕ್ಸ್ಪೋಜರ್ ಕ್ಯಾಂಡಿಡೇಟ್ ಇದ್ದಾಗ ನನ್ನ ಗುರುಗಳಾದಂಥ ಸಾಲಮೋನ್ ಥಾಮಸ್ ಐನವರು ಹೇಳ್ತಾ ಇದ್ರು ನನಗೆ. ನಾನು ಅವಾಗ ಭಾಳ 21 ವರ್ಷ ಆಗ ನನಗೆ, ನಾನು ಚಿಕ್ಕಬಳ್ಳಾಪುರದಲ್ಲಿ ಎಕ್ಸ್ಪೋಜರ್ ಕ್ಯಾಂಡಿಡೇಟ್ ಆಗಿದ್ದಾಗ ಅವ್ರು ಹೇಳ್ತಾ ಇದ್ರು, ಮಾರ್ಗನ್ ಅಯ್ಯೋರಿಗೆ ಎರಡು ವಿಷಯ ಭಾರಿ ಇಂಪಾರ್ಟೆಂಟಪ್ಪ, ನೀನು ಅದನ್ನು ಅಯ್ಯೋರಾದ್ಮೇಲೆ ಪಾಲಿಸ್ಬೇಕು. ಏನೋ ಇರೆ, ಒಂದು ಬಾಯಿ ಶುದ್ಧ ಇರಬೇಕಪ್ಪ. ಎಷ್ಟೊಂದು ವಿಚಾರ ಗೊತ್ತಾಗ್ತದೆ ಸಭೆಯಲ್ಲಿ, ಅಲ್ಲಿಂದ ಇಲ್ಲಿಗೆ ಅವ್ರ ವಿಚಾರ, ಇವ್ರ ವಿಚಾರ, ಅವ್ರ ಸಂಸಾರ, ಇವ್ರ ಸಂಸಾರ ವಿಚಾರನ ಹೇಳಬಾರ್ದು. ಅವರು ನಿಮ್ಮ ಹತ್ರ ಬಂದು ಶೇರ್ ಮಾಡ್ಕೊಳ್ತಾರೆ, ಆ ವಿಚಾರವನ್ನು ಇನ್ನೊಬ್ಬರ ಹತ್ರ ಹೋಗಿ ಹೇಳಬಾರ್ದು. ಸೊ ಬಾಯಿ ಶುದ್ಧ ಇರಬೇಕು. ಎರಡನೇದು ಕೈ ಶುದ್ಧ ಇರಬೇಕು. ಸಭೆ ಇಡೀ ಆಡಳಿತ ನಿನ್ನ ಕೈಲಿರ್ತದೆ. ಸಭೆಗೆ ಅಕೌಂಟ್ನ ಸಿಗ್ನೇಟ್ರಿ ನೀನು ಸೈನ್ ಮಾಡಿದ್ರೆ ಎಷ್ಟೋ ಲಕ್ಷ ಹಣ ಡ್ರಾ ಆಗ್ತದೆ. ಕೈ ಶುದ್ಧ ಇರಬೇಕು. ಕೈ ಶುದ್ಧ ಇರದೆ ಹೋದರೆ ದೇವರಿಗೆ ನೀನು ಲೆಕ್ಕ ಕೊಡಬೇಕಾಗ್ತದೆ. ಸಭೆಯ ಹಣ ಹಾಳಾಗಿ ಹೋಗುವುದಕ್ಕೆ ನೀನೇ ಕಾರಣ ಆಗ್ತೀಯ ಅಂಥೇಳಿ ನಾನು ಎರಡು ವಿಷಯ ಹೇಳಿದ್ರೆ ಪ್ರಿಯರೇ. ಸೊ ಹಾಗಾಗಿ ಟೆಸ್ಟ್ ಆ್ಯಂಡ್ ಟ್ರಯಲ್ಸ್ ಅನೇಕ ವಿಚಾರದಲ್ಲಿ ಬರ್ತದೆ ಪ್ರಿಯರೇ, ಅನೇಕ ವಿಚಾರದಲ್ಲಿ ಬರ್ತದೆ. ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಅನೇಕ ಸಾರಿ ಶೋಧನೆಗಳಾಗ್ತದೆ. ವಿಶೇಷವಾಗಿ ವೈಯಕ್ತಿಕವಾದಂಥ ವಿಷಯಗಳಲ್ಲಿ ಕೆಲವು ಸಾರಿ ಶೋಧನೆಗಳು ಬರ್ತದೆ. ಇವೆಲ್ಲವುಗಳನ್ನು ನೋಡುವಂಥ ಜವಾಬ್ದಾರಿ ಪಾಸ್ಟರ್ನ ಮೇಲಿರ್ತದೆ. ಓವರ್ ಸೈಟ್ ಆರ್ ಫಾರ್ ರಿಸೋರ್ಸಸ್. ಸಂಪನ್ಮೂಲಗಳಿರಬೇಕು ಪ್ರತಿಯೊಬ್ಬ ಯಾಜಕರಲ್ಲಿ, ಸಭಾಪಾಲಕರಲ್ಲಿ. ಒಂದಿಷ್ಟು ಐಡಿಯಾಗಳಿರಬೇಕು. ಸಭೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ, ಸಭೆಯನ್ನು ಉತ್ತಮವಾದ ರೀತಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಐಡಿಯಾಗಳಿರಬೇಕು, ಕ್ರಿಯೇಟಿವಿಟಿ ಇರಬೇಕು. ಪ್ರಿಯರೇ, ಪ್ರತಿ ವರ್ಷವೂ ಇದೇ ಥೀಮ್ನಲ್ಲೇ ಪ್ರಸಂಗ ಬರುವಂಥದ್ದು. ನೋಡ್ರಿ, ಮುಂದಿನ ವರ್ಷ ನೀವು ಗಮನ ಇಟ್ಟು ನೋಡೋದಾದ್ರೆ ಇದೇ ಆರ್ಡೈನ್ಡ್ ಮಿನಿಸ್ಟ್ರಿ ಅಂತ ಪ್ರಸಂಗ ಬರ್ತದೆ. ಪ್ರತಿ ಸಾರಿ ಅದನ್ನು ಮಾಡುವ ಹಾಗಿಲ್ಲ. ಐಡಿಯಾಸ್ ಬೇಕು, ಕ್ರಿಯೇಟಿವಿಟಿ ಬೇಕು. ಅದೇ ಪ್ರಸಂಗವನ್ನು ಬೇರೆ ಯಾವ ರೀತಿಯಲ್ಲಿ ಮಾಡುವಂಥದ್ದು. ಯಾಕಂದರೆ ಅನೇಕರು ಬರ್ಕೊಳ್ತೀರ, ನೀವೆಲ್ಲ ಅನೇಕರು ನೆನಪಲ್ಲಿ ಇಟ್ಕೊಳ್ತೀರಾ. ನಾನು ಪ್ರಸಂಗ ಮಾಡಿದ ಮೇಲೆ ನೀವು ಅದನ್ನು ಅನಲೈಸ್ ಮಾಡ್ಕೊಳ್ಬೋದು. ಈ ಪ್ರಸಂಗವನ್ನು ಹೋದ ವರ್ಷನೂ ಅಯ್ಯೋರು ಮಾಡಿದ್ರು, ಈ ಕಥೆನೂ ಹೋದ ವರ್ಷನೂ ಹೇಳಿದ್ರು, ಈ ಎಕ್ಸಾಂಪಲ್ನ ಅವತ್ತೂ ಹೇಳಿದ್ರು ಅಂತೇಳಿ ಅನಲೈಸ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ಐಡಿಯಾಸ್ಗಳು ಬೇಕಾಗ್ತದೆ, ಕ್ರಿಯೇಟಿವಿಟಿ ಬೇಕಾಗ್ತದೆ. ಎಲ್ಲಕ್ಕಿಂತ ಭಾಳ ಪ್ರಾಮುಖ್ಯವಾಗಿ ಪ್ರಯರ್ಫುಲ್ ಲೈಫ್ ಎನ್ನುವಂಥದ್ದು ಬೇಕು ಪ್ರಿಯರೇ. ಯಾವ ಅಯ್ಯೋರು ದೇವರ ಸಹಾಯವಿಲ್ಲದೆ ಯಶಸ್ವಿ ಆಗೋದಕ್ಕೆ ಸಾಧ್ಯವಿಲ್ಲ. ಯಾವ ಸಭಾಪಾಲಕರು ದೇವರ ಸಹಾಯವಿಲ್ಲದೆ ಏಳಿಗೆ ಆಗುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಈ ನಿಟ್ಟಿನಲ್ಲಿ ಕಳೆದ 5-6 ವರ್ಷಗಳಿಂದ ನಮ್ಮ ಸಭೆಯಲ್ಲಿ ದೇವರು ನನ್ನನ್ನು ಅದ್ಭುತವಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಾನು ಎಷ್ಟೊಂದು ಸಾರಿ ಅಮ್ಮವ್ರ ಹತ್ರ ಹೇಳ್ತಾ ಇರ್ತೀನಿ,
ವೆಸ್ಲಿ ಚರ್ಚ್ ಅಂತ ಹೇಳುವಾಗ ನನ್ನ ಇಡೀ ಐಡೆಂಟಿಟಿನೇ ಬದಲಾವಣೆ ಆಗಿಬಿಟ್ಟಿದೆ ಪ್ರಿಯರೇ. ಐ ಆಮ್ ಪ್ರೌಡ್ ಟು ಬಿ ಎ ಪಾಸ್ಟರ್ ಆಫ್ ವೆಸ್ಲಿ ಚರ್ಚ್. ಈ ವೆಸ್ಲಿ ಸಭೆಯ ಸಭಾಪಾಲಕನಾಗಿರುವುದಕ್ಕೆ ನಾನು ಗೌರವವನ್ನು ಪಡ್ತೇನೆ. ಅನೇಕ ಕಡೆಗಳಲ್ಲಿ ಹೋಗುವಾಗ ಪ್ರಿಯರೇ, ನಾನು ಏರಿಯಾ ಚೇರ್ಮನ್ ಕೂಡ ಆಗಿದೆ 1.5 ವರ್ಷ. ಏರಿಯಾ ಚೇರ್ಮನ್ ಆಗಿದ್ದಾಗ ಸಿಕ್ಕಿದಂಥ ಗೌರವಕ್ಕಿಂತ ನಾನು ವೆಸ್ಲಿ ಸಭೆಯ ಅಯ್ಯವರಾಗಿದ್ದಾಗ ಸಿಗುತ್ತಿರುವಂಥ ಗೌರವ ಹೆಚ್ಚು ಪ್ರಿಯರೇ. ವೆಸ್ಲಿ ನಾಟ್ ಜಸ್ಟ್ ಎ ನೇಮ್ ನೌ, ಇಟ್ ಹ್ಯಾಸ್ ಬಿಕಮ್ ಎ ಬ್ರ್ಯಾಂಡ್. ಅದೊಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ ವೆಸ್ಲಿ ಚರ್ಚ್ ಅಂತೇಳಿ. ನಾನು ಯಾವ್ದಾದ್ರು ಬೇರೆ ಸಭೆಯ ಫಂಕ್ಷನ್ಗಳಿಗೆ ಹೋಗುವಾಗ ಯಾವ್ದಾದ್ರು ಹೋದಾಗ ನಾನು ಹಂಗೆ ಪಕ್ಕದಲ್ಲಿ ಹೋಗ್ತಾ ಇರ್ತೀನಿ, ವೆಸ್ಲಿ ಚರ್ಚ್ ಅಯ್ಯೋರು, ನನ್ನ ಕಿವಿಗೆ ಬೀಳ್ತದೆ. ಅದು ಪಾಸಿಟಿವ್ ನೆಗೆಟಿವ್ ಆಗಿ ಗೊತ್ತಿಲ್ಲ. ವೆಸ್ಲಿ ಚರ್ಚ್ ಅಯ್ಯೋರು. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಆ ಸೇವೆ ನಮಗೆ ಆಶೀರ್ವಾದವನ್ನು ಕೊಡ್ತದೆ. ಆ ಸೇವೆಯ ಮೂಲಕವಾಗಿ ನಾವು ಉನ್ನತವಾಗಿ ಬೆಳೆಯುವಂಥ ಕೃಪೆಯನ್ನು ದೇವರು ಕೊಡುವಂಥವನಾಗಿದ್ದಾನೆ. 97 of pastors have been betrayed, falsely accused or hurt by their trusted friends ಅಂತ ಹೇಳಿ ಒಂದು ಸಮೀಕ್ಷೆ ನಡೀತು. 97% ಸಭಾಪಾಲಕರನ್ನು ಅಲ್ಲೆಗೆಳೆಯುವಂಥ, ಅವರ ಮೇಲೆ ಇಲ್ಲಸಲ್ಲದನ್ನು ಹೇಳುವಂಥ ವಿಷಯಗಳು ಸಭೆಯಲ್ಲಿ ನಡೀತದೆ. 90% ಆಫ್ ಪಾಸ್ಟರ್ಸ್ ವರ್ಕಿಂಗ್ ಆ್ಯಂಡ್ ಅವೈಲೇಬಲ್ ಆನ್ 24/7. ಅನೇಕರು ಇದ್ದಾರೆ. ನಾನಾಗಲೇ ಹೇಳಿದ್ನಲ್ಲ, ಎಲ್ಲರೂ ಕೂಡ ಇಲ್ಲ. ಯೇಸುಸ್ವಾಮಿ ಪಾದವನ್ನು ತೊಳೆಯುವಾಗ ಯೋಹಾನನ ಸುವಾರ್ತೆಯ 12ನೇ ಅಧ್ಯಾಯದಲ್ಲಿ ಎಲ್ಲರೂ ಪಾದವನ್ನು ತೊಳೆಸಿಕೊಳ್ಳುವಾಗ ಯೇಸುಸ್ವಾಮಿ ಹೇಳ್ತಾನೆ, ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಅಂತ ಹೇಳ್ತಾನೆ. ಕೆಲವು ಸಾರಿ ಇರಬಹುದು ಪ್ರಿಯರೇ, ನಾವೇನು ಬಿಳಿ ಬಟ್ಟೆಯನ್ನು ಹಾಕಿಕೊಂಡ ತಕ್ಷಣ 100ಕ್ಕೆ 100 ಎಲ್ಲ ಯಾಜಕರು ಶುದ್ಧರು ಅಂತ ಏನು ಹೇಳುವುದಿಲ್ಲ. ಕೆಲವು ಸಾರಿ ತಪ್ಪುಗಳಾಗ್ತದೆ. ಲೆಟ್ ಅಸ್ ಥಿಂಕ್ ಇನ್ ಎ ಪ್ರಾಕ್ಟಿಕಲ್ ವೇ. ನಾವು ಅದನ್ನು ಪ್ರಾಯೋಗಿಕವಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತು ಅಕ್ಸೆಪ್ಟ್ ಮಾಡಿಕೊಳ್ಬೇಕು. ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ಸಭಾ ಸೇವೆಯಲ್ಲಿ ಮುಂದೆ ಹೋಗುವಂಥ ವಿಷಯಗಳನ್ನು ಗಮನಿಸ್ತಾ ಇದ್ದೇವೆ. ಕೊನೆಯದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಯೋಹಾನನ ಸುವಾರ್ತೆಯ 21ನೇ ಅಧ್ಯಾಯದ 15ರಿಂದ 19ನೇ ವಚನಗಳಲ್ಲಿ ನಾವು ನೋಡ್ತೇವೆ, ಅಭಿಷಿಕ್ತರ ಸೇವೆ ಏನಂದರೆ ಅದು ದೇವರ ಮಂದೆಯನ್ನು ಮೇಯಿಸುವಂಥ ಜವಾಬ್ದಾರಿ. ದೇವರ ಮಂದೆಯನ್ನು ಮೇಯಿಸುವಂಥ ದೊಡ್ಡ ಜವಾಬ್ದಾರಿ. ಯೇಸುಸ್ವಾಮಿ ದಿವಾರೋಹಣದ ನಂತರವಾಗಿ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು, ಅದರಲ್ಲೂ ಪ್ರಾಮುಖ್ಯವಾಗಿ ಪೇತ್ರನಿಗೆ ಕಾಣಿಸಿಕೊಳ್ತಾನೆ. ಯೋಹಾನನು ಬರೆದಂಥ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಪೇತ್ರನಿಗೆ ಕಾಣಿಸಿಕೊಂಡಾಗ 3 ಬಾರಿ ಪ್ರಶ್ನೆಯನ್ನು ಕೇಳ್ತಾನೆ. ಸೀಮೋನನ ಮಗನಾದಂಥ ಪೇತ್ರನೇ, ನೀನು ನನ್ನ ಮೇಲೆ ಮಮತೆಯನ್ನಿಟ್ಟಿದೆಯೋ. ಕೊನೆಯದಾಗಿ ಮಮತೆಯನ್ನಿಟ್ಟಿದೆಯೋ. ಸ್ಟಾರ್ಟಿಂಗ್ 2 ಟೈಮಲ್ಲಿ ಏನಂತ ಹೇಳ್ತಾನೆ? ಪ್ರೀತಿಯನ್ನಿಟ್ಟಿದೆಯೋ. 3 ಸಾರಿ ಕೇಳಿದಂಥ ಅವನ ಪ್ರಶ್ನೆಗೆ ಪೇತ್ರನ ಉತ್ತರ 2 ಸಾರಿ ಹೌದು ಅಂತ ಆಗ್ತದೆ. 3ನೇ ಸಾರಿ ನೀನೇ ಬಲ್ಲೆ. ಪೇತ್ರನಿಗೆ ದೊಡ್ಡದಾದಂಥ ಜವಾಬ್ದಾರಿಯನ್ನು ಕೊಡ್ತಾನೆ. ಮಂದೆಯನ್ನು ಮೇಯಿಸುವಂಥ ಜವಾಬ್ದಾರಿ ಎಲ್ಲ ಯಾಜಕರ ಮೇಲಿದೆ. ಆ ಮಂದೆಗೆ ಬೇಕಾಗಿರುವ ಆತ್ಮಿಕ ಆಹಾರವನ್ನು ಕೊಡುವಂಥ ಜವಾಬ್ದಾರಿ ಎಲ್ಲ ಯಾಜಕರ ಮೇಲಿದೆ. ಆ ಮಂದೆಯನ್ನು ದೇವರ ವಾಕ್ಯದ ಮೂಲಕವಾಗಿ ಬಲಪಡಿಸುವಂಥ ಜವಾಬ್ದಾರಿ ಎಲ್ಲ ಯಾಜಕರ ಮೇಲಿದೆ. ಸೊ ಈ ವಿಷಯಗಳನ್ನು ಯಾಜಕರು ಅರ್ಥ ಮಾಡಿಕೊಂಡು ಮುಂದೆ ಹೋಗುವುದಕ್ಕಾಗಿ ಆರ್ಡೈನ್ ಮಿನಿಸ್ಟ್ರಿ ಸಂಡೇಯನ್ನು ಈ ದಿನ ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಅಭಿಷಿಕ್ತರ ಭಾನುವಾರ ಎನ್ನುವಂಥದ್ದನ್ನು ನಾವು ಕೇವಲ ಅಯ್ಯನವರ ಎಲ್ಲ ಪ್ಲಸ್ ಪಾಯಿಂಟ್ಗಳನ್ನು ಮಾತ್ರ ಹೇಳೋದಿಲ್ಲ, ಅನೇಕ ಸಾರಿ ಇರುವಂಥ ಮೈನಸ್ಗಳನ್ನು ಕೂಡ ನಾವು ಹೇಳಬೇಕಾಗ್ತದೆ. ಎಷ್ಟೋ ಕಡೆಗಳಲ್ಲಿ ಪ್ರಸಂಗ 12 ನಿಮಿಷ 11 ನಿಮಿಷಕ್ಕೆ ಮುಗಿಸ್ತಾ ಇದ್ದಾರೆ ಪ್ರಿಯರೇ. ನಮ್ಮ ತುಮಕೂರಿನ ಅನೇಕ ಕಡೆಗಳಲ್ಲಿ, ಬೇರೆ ಸಭೆಗಳಲ್ಲಿ ನೀವು ನೋಡಿದ್ದೀರಾ, ನಮ್ಮ ಚರ್ಚಿಗೆ ಯಾವ್ಯಾವ ಚರ್ಚಿಂದ ಜನಗಳು ಬರ್ತಾರೆ ಅಂತ. ತುಮಕೂರಿನಲ್ಲಿರುವಂಥ ಅನೇಕ ಸಭೆಗಳಿಂದ ನಮ್ಮ ಚರ್ಚಿಗೆ ಬರ್ತಾರೆ. ನೀವು ಗಮನಿಸ್ರಿ, ಅವರೆಲ್ಲ ಅನೇಕ ಸಾರಿ ಬಂದು ಹೇಳ್ತಾರೆ, ಇವರೇ ನಮ್ಮ ಚರ್ಚ್ನಲ್ಲಿ 12 ನಿಮಿಷ ಪ್ರಸಂಗ ಆಗ್ತಾ ಇದೆ, 11 ನಿಮಿಷಕ್ಕೆ ಮುಗಿದೋಗ್ತಾ ಇದೆ, 15 ನಿಮಿಷಕ್ಕೆ ಮುಗಿಸ್ಬಿಡ್ತಾರೆ ಇವರೇ ಅಂತೆಲ್ಲ ಹೇಳ್ತಾರೆ. ಪ್ರೀತಿಯುಳ್ಳ ಸಹೋದರ ಸಹೋದರಿ, ನಮ್ಮ ಜವಾಬ್ದಾರಿ ಏನಂದರೆ ಸಭೆಗೆ ಬೇಕಾಗಿರುವಂಥ ಆತ್ಮಿಕ ಮನ್ನವನ್ನು ಕೊಡುವಂಥದ್ದು. ಪ್ರತಿ ಭಾನುವಾರ ನೀವು ಇಲ್ಲಿಗೆ ಬರುವಾಗ ದೇವರ ವಾಕ್ಯದಿಂದ ಸಿಗುವಂತಹ ತಿಳುವಳಿಕೆಯನ್ನು, ಮಾರ್ಗದರ್ಶನವನ್ನು ನಾವು ಕೊಡದೆ ಹೋದರೆ ನಾವು ತಪ್ಪು ಮಾಡಿದ ಹಾಗಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ಯಾಜಕನ ಮೇಲಿರುವಂಥ ದೊಡ್ಡ ಜವಾಬ್ದಾರಿ ಎಂದರೆ ಮಂದೆಗೆ ಬೇಕಾಗಿರುವಂಥ ಆಹಾರವನ್ನು ಒದಗಿಸುವಂಥದ್ದು, ಬೈಬಲ್ನ ವಿಷಯಗಳನ್ನು ಹೇಳುವಂಥದ್ದು. ಆ ಬೈಬಲ್ನ ವಿಷಯಗಳು ನಮ್ಮ ಜೀವಿತಕ್ಕೆ ಹೇಗೆ ಅನ್ವಯವಾಗ್ತದೆ ಎನ್ನುವುದನ್ನು ತಿಳಿಸಿಕೊಡುವಂಥ ನಿಟ್ಟಿನಲ್ಲಿ ದೇವರು ನಮ್ಮನ್ನು ಯಾಜಕರನ್ನಾಗಿ ನೇಮಿಸಿದ್ದಾನೆ. ನಮ್ಮ ಜವಾಬ್ದಾರಿ ದೇವರ ವಾಕ್ಯವನ್ನು ಸಾರುವಂಥದ್ದು ಪ್ರಿಯರೇ. ನಮ್ಮ ಜವಾಬ್ದಾರಿ
ಬರುವಂತ ಸಭಿಕರನ್ನ ವಾಕ್ಯದ ಮೂಲಕವಾಗಿ ಬಲಪಡಿಸುವಂಥದ್ದು. ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ ಅದೆಷ್ಟೋ ಘಟನೆಗಳು ಕುಟುಂಬದಲ್ಲಿ ಆಗಿರ್ತದೆ. ಕೆಲವು ಮನೆಗಳಲ್ಲಿ ಜಗಳಗಳಾಗಿರ್ತದೆ, ಕೆಲವು ಮನೆಗಳಲ್ಲಿ ಸಂಬಂಧಗಳು ಹಾಳಾಗಿರ್ತದೆ, ಕೆಲವು ಮನೆಗಳಲ್ಲಿ ಮರಣಗಳಾಗಿರ್ತದೆ, ಕೆಲವು ಮನೆಗಳಲ್ಲಿ ಶುಭವಾಗಿರ್ತದೆ, ಕೆಲವು ಮನೆಗಳಲ್ಲಿ ಕಣ್ಣೀರುಗಳಿರ್ತದೆ. ಈ ಎಲ್ಲ ಪರಿಸ್ಥಿತಿಗಳಲ್ಲಿ ನೀವು ಬರುವಾಗ ದೇವರ ವಾಕ್ಯದಿಂದ ಬರುವಂಥ ಧೈರ್ಯವನ್ನ, ದೇವರ ವಾಕ್ಯದಿಂದ ಬರುವಂಥ ಆದರಣೆಯನ್ನ, ದೇವರ ವಾಕ್ಯದಿಂದ ಬರುವಂಥ ಆತ್ಮೀಕ ಬಲವನ್ನು ಕೊಡುವಂಥದ್ದು ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಇದು ನಮ್ಮ ಜವಾಬ್ದಾರಿ ಪ್ರಿಯರೇ. ಹಾಗಾಗಿ ದೇವರು ಈ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾನೆ. ವಾಕ್ಯದಿಂದ ಬಲಪಡಿಸುವಂಥ, ವಾಕ್ಯದಿಂದ ನಿಮ್ಮನ್ನು ಉದ್ದೇಶಿಸಿ ಮಾತಾಡುವಂಥ ಜವಾಬ್ದಾರಿಯನ್ನು ಪ್ರತಿಯೊಬ್ಬ ಅಭಿಷಿಕ್ತನಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಪ್ರತಿಯೊಬ್ಬ ಅಭಿಷಿಕ್ತನು, ಯಾಜಕನು ಸಿದ್ಧತೆ ಮಾಡಿಕೊಳ್ಳಬೇಕು. ದೇವರೇ, ನಿಮ್ಮ ಮಂದೆಗೆ ನಾಳಿನ ವಾಕ್ಯವನ್ನು ಹೇಳುವಾಗ ನೀವು ಎಲ್ಲರ ಮನಸ್ಸುಗಳನ್ನು ನೋಡಿದ್ದೀರಾ. ಯಾಜಕನಾಗಿ, ಸಭಾಪಾಲಕನಾಗಿ ನಾನು ಎಲ್ಲರ ಮನಸ್ಸನ್ನು ನೋಡಲಿಕ್ಕಾಗಿಲ್ಲ. ನಾನು ನರಮನುಷ್ಯನು ಸ್ವಾಮಿ. ಆದರೆ ನೀನು ಪ್ರತಿಯೊಬ್ಬರ ಹೃದಯವನ್ನ, ಪ್ರತಿಯೊಬ್ಬರ ಕುಟುಂಬದ ಪರಿಸ್ಥಿತಿಯನ್ನು ನೋಡಿದ್ದೀಯಾ. ಅವರು ಆ ಪರಿಸ್ಥಿತಿಯಲ್ಲಿ ಬರುವಾಗ ನನ್ನ ಮೂಲಕವಾಗಿ ಅವರಿಗೆ ನೀನು ಮಾತನಾಡು ಎನ್ನುವಂಥ ಪ್ರಾರ್ಥನೆಗಳನ್ನು ನಾವು ಮಾಡಬೇಕು. ಆಗ ಮಾತ್ರ ಸಭೆಯ ಪರಿಸ್ಥಿತಿಗಳನ್ನು, ಕುಟುಂಬಗಳನ್ನು ರೀಚ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ಪೇತ್ರನಿಗೆ ಯೇಸು ಸ್ವಾಮಿ ಕೊಟ್ಟಂಥ ಜವಾಬ್ದಾರಿ ಏನಂದರೆ, ನನ್ನ ಮಂದೆಯನ್ನು ಮೇಯಿಸು, ನನ್ನ ಮಂದೆಯನ್ನು ನೀನು ಮೇಯಿಸು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿ, ಈ ಬೆಳಗಿನ ಸಮಯ ಈ ರೀತಿಯ ವಾಕ್ಯಗಳನ್ನು ಹೇಳಲಿಕ್ಕೆ ದೇವರು ನನ್ನನ್ನು ಬಲಪಡಿಸಿರುವಾಗ, ಸುವಾರ್ಥ ಸೇವೆಯಲ್ಲಿ ನಮ್ಮನ್ನು ನಾವು ಸಮರ್ಥನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ಸಮರ್ಥನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ನೆನಪಿಟ್ಕೊಳ್ರಿ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಎಷ್ಟೇ ರೀತಿಯಲ್ಲಿ ಜೀವನ ಮಾಡಿದ್ರು, ಎಷ್ಟೇ ಒಳ್ಳೆಯವನಾಗಿದ್ರು, ಅವನಿಗೆ ಸರ್ಟಿಫಿಕೇಟ್ ಎಲ್ಲಿ ಸಿಗ್ತದೆ ಗೊತ್ತಾ? ಅವರಿಗೆ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ? ಭೂಲೋಕದಲ್ಲಿ ಒಬ್ಬ ವ್ಯಕ್ತಿ ಎಷ್ಟೇ ಕೆಲಸಗಳನ್ನು ಮಾಡಿದ್ರು ಜನರು ಅವನಿಗೆ ಸರ್ಟಿಫಿಕೇಟ್ ಕೊಡುವಂಥ ಜಾಗ ಯಾವ್ದು ಗೊತ್ತಾ? ಸಮಾಧಿ. ಮಣ್ಣಾಕ ಬರ್ತಾ ಇರುವಾಗ ಎಲ್ಲ ಮಾತಾಡ್ಕೊಂಡು ಬರ್ತಾರೆ, ಅಥವಾ ಅವರು ಸತ್ರು ಅಂತ ವಿಷಯ ಗೊತ್ತಾದಾಗ ಎಲ್ಲ ಮಾತಾಡ್ಕೊಳ್ತಾರೆ. ಒಳ್ಳೆಯವರಾಗಿದ್ರು, ಕೆಟ್ಟವರಾಗಿದ್ರು, ಕೆಲವರು ಸತ್ತಿದೆ ಒಳ್ಳೆಯದು ಅಂತನೋ, ಕೆಲವರು ಯಾಕಪ್ಪ ಎಷ್ಟು ಬೇಗ ಸತ್ತೋದ್ರು ಅಂತನೋ ಏನೇನೋ ಮಾತಾಡ್ಕೊಳ್ತಾರೆ. ಹಾಗೆ ಎಲ್ಲ ಸಭಾಪಾಲಕರು ಎಷ್ಟೇ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ರು ಅವರಿಗೆ ಸಿಕ್ಕುವಂಥ ಸರ್ಟಿಫಿಕೇಟ್ ಯಾವಾಗ ಅಂದರೆ, ಈ ಸಭೆಯನ್ನು ಬಿಟ್ಟು ಬೇರೆ ಸಭೆಗೆ ಹೋದಾಗ ಆಗ ಸರ್ಟಿಫಿಕೇಟ್ ಸಿಗ್ತದೆ. ಅಲ್ಲಿಯವರೆಗೆ ನಾವು ಸಮರ್ಥರಲ್ಲ. ಸಭೆ ಮತ್ತು ಸಭಾಪಾಲಕರು ಜೊತೆಯಾಗಿ ಇರುವಂಥದ್ದು, ಹೋಗುವಂಥದ್ದು ಬಹಳಷ್ಟು ಪ್ರಾಮುಖ್ಯ. ಸೊ ಈ ನಿಟ್ಟಿನಲ್ಲಿ ನಮ್ಮ ಸಭಾ ಸೇವೆಯಲ್ಲಿ ಕರ್ತನು ನಮ್ಮನ್ನು ಬಲಪಡಿಸಿ ಇನ್ನಷ್ಟು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಜೀವವುಳ್ಳ ಕರ್ತನೆ, ನಿನ್ನ ಕೃಪೆಯುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಸಮಯ ನಿನ್ನ ಆಶೀರ್ವಾದವನ್ನು ಪಡ್ಕೊಂಡು ನಿನ್ನ ಆತ್ಮನ ಮೂಲಕವಾಗಿ, ನಿನ್ನ ಕೃಪೆಯ ಮೂಲಕವಾಗಿ ಹೋಗುವಂತೆ, ಯಾಜಕರ ದೀಕ್ಷಿತರ ಸೇವೆಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡು, ಒಂದು ವೇಳೆ ನಮ್ಮಲ್ಲಿ ಯಾವುದಾದರೂ ತಪ್ಪುಗಳಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳುವಂತೆ ನೀ ಕೊಟ್ಟಂಥ ವಾಕ್ಯದ ಸಮಯ, ಅನ್ವಯದ ಸಮಯ, ಅವಲೋಕನದ ಸಮಯಕ್ಕಾಗಿ, ಧ್ಯಾನದ ಸಮಯಕ್ಕಾಗಿ ಸ್ತೋತ್ರ ಹೇಳ್ತಾ ಇದ್ದೇವೆ. ಕೇಳಿದ ವಾಕ್ಯಗಳು ನಮಗೆ ಅರ್ಥವನ್ನು ಕೊಡಲಿ, ಕೇಳಿದ ವಾಕ್ಯಗಳು ನಮ್ಮನ್ನು ನಡೆಸಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಮ ಕರ್ತನೆ, ಆಮೆನ್.